ಎಲ್ಲರಿಗೂ ನಮಸ್ತೆ. ತೃತೀಯ BA ಐಚ್ಛಿಕ ಕನ್ನಡ ವಿಷಯದಲ್ಲಿ ಬರುವಂತಹ ಕನ್ನಡ ವ್ಯಾಕರಣ ಭಾಗದಲ್ಲಿ ನಾವು ಇವತ್ತು ನೋಡಕ್ಕಿರುವಂತಹ ವಿಷಯ ವಾಕ್ಯ. ವಾಕ್ಯದಲ್ಲಿ ನಾವು ಇವತ್ತು ಏನು ಗಮನಿಸಬೇಕಂತ ಹೇಳಿದರೆ, ವಾಕ್ಯ ಎಂದರೇನು, ಹೊಸಗನ್ನಡ ವಾಕ್ಯ ರಚನೆ, ಸಾಂಪ್ರದಾಯಿಕ ಸ್ವರೂಪ ಹಾಗೂ ವಾಕ್ಯದ ವಿಧಗಳಲ್ಲಿ ಆಧುನಿಕ ದೃಷ್ಟಿಯ ಬಗ್ಗೆ ಇವತ್ತು ನಾವು ತಿಳಿದುಕೊಳ್ಳಬೇಕಾದಂಥ ವಿಷಯವಾಗಿದೆ. ಇದರಲ್ಲಿ ಮೊದಲು ನಾವು ತಿಳಿಯಬೇಕಾದ ವಿಷಯವೇನಂತ ಹೇಳಿದರೆ, ಹೊಸಗನ್ನಡ ವಾಕ್ಯ ರಚನೆ ಮತ್ತು ಸಾಂಪ್ರದಾಯಿಕ ಸ್ವರೂಪ. ಹೊಸಗನ್ನಡ ವಾಕ್ಯ ರಚನೆ, ಅದರಲ್ಲಿ ಸಾಂಪ್ರದಾಯಿಕ ಸ್ವರೂಪ. ಸಾಂಪ್ರದಾಯಿಕ ಸ್ವರೂಪ ಹೊಸಗನ್ನಡ ವಾಕ್ಯ ರಚನೆ ಮತ್ತು ಸಾಂಪ್ರದಾಯಿಕ ಸ್ವರೂಪದಲ್ಲಿ ವಿದ್ಯಾರ್ಥಿಗಳೇ, ಸಂಪೂರ್ಣವಾದ ಅರ್ಥವನ್ನು ಕೊಡುವ ಪದ ಸಮೂಹಗಳ ಜೋಡಣೆಯೇ ವಾಕ್ಯ ಅಂತ ನಾವು ತಿಳಿದುಕೊಳ್ಬಹುದು. ಸಂಪೂರ್ಣವಾದ ಅರ್ಥವನ್ನು ಕೊಡುವ ಪದ ಸಮೂಹಗಳ ಜೋಡಣೆಯೇ ವಾಕ್ಯ ಅಂತ ನಾವು ತಿಳಿದುಕೊಳ್ಬಹುದು. ಇದು ವಾಕ್ಯದ ಬಗೆಗೆ ಇರುವ ಸಾಂಪ್ರದಾಯಿಕ ವಿವರಣೆಯಾಗಿದೆ. ಇದು ವಾಕ್ಯದ ಬಗೆಗೆ ಇರುವ ಸಾಂಪ್ರದಾಯಿಕ ವಿವರಣೆಯಾಗಿದೆ. ಸಾಂಪ್ರದಾಯಿಕ ವ್ಯಾಕರಣಕಾರರು ವಾಕ್ಯವನ್ನು ಈ ರೀತಿಯಾಗಿ ವಿಭಜನೆ ಮಾಡಿದ್ದಾರೆ. ಸಾಂಪ್ರದಾಯಿಕ ವ್ಯಾಕರಣಕಾರರು ವಾಕ್ಯವನ್ನು ಈ ರೀತಿಯಾಗಿ ವಿಭಜನೆ ಮಾಡಿದ್ದಾರೆ. ಅದು ಏನಂತ ಹೇಳಿದರೆ, ಮೊದಲನೇದು ಸಾಮಾನ್ಯ ವಾಕ್ಯ. ಸಾಮಾನ್ಯ ವಾಕ್ಯ. ಎರಡನೇದು ಸಂಯೋಜಿತ ವಾಕ್ಯ. ಸಂಯೋಜಿತ ವಾಕ್ಯ. ಮೂರನೇದು ಮಿಶ್ರ ವಾಕ್ಯ. ಸಾಂಪ್ರದಾಯಿಕ ವ್ಯಾಕರಣಕಾರರು ಇಲ್ಲಿ ವಾಕ್ಯವನ್ನು ಮೂರು ವಿಧಗಳಾಗಿ ವಿಂಗಡಣೆ ಮಾಡಿದ್ದಾರೆ. ಫಸ್ಟ್ ಒನ್ ಸಾಮಾನ್ಯ ವಾಕ್ಯ, ಎರಡನೇದು ಸಂಯೋಜಿತ ವಾಕ್ಯ, ಮೂರನೇದು ಮಿಶ್ರ ವಾಕ್ಯ. ಅದರಲ್ಲಿ ನಾವು ಮೊದಲು ನೋಡಬೇಕಾದದ್ದು ಸಾಮಾನ್ಯ ವಾಕ್ಯ. ಈ ಸಾಮಾನ್ಯ ವಾಕ್ಯ ಅಂತ ಹೇಳಿದ್ರೆ, ಒಂದೇ ಘಟನೆಯನ್ನು ಹೊಂದಿರುವ ಕ್ರಿಯಾಪದದಿಂದ ಕೂಡಿರುವ ರಚನೆಯೇ ಸಾಮಾನ್ಯ ವಾಕ್ಯ, ಅಥವಾ ಇದನ್ನು ಮೂಲ ವಾಕ್ಯ ಅಂತ ಕೂಡ ಕರೆಯಬಹುದು. ಒಂದೇ ಘಟನೆಯನ್ನು ಹೊಂದಿರುವ ಕ್ರಿಯಾಪದದಿಂದ ಕೂಡಿರುವ ರಚನೆಯೇ ಸಾಮಾನ್ಯ ವಾಕ್ಯ ಅಥವಾ ಮೂಲ ವಾಕ್ಯ. ಉದಾಹರಣೆಗೆ ನಾವು ಗಮನಿಸುವುದಾದರೆ, ಬೆಂಗಳೂರು ಜನದಟ್ಟಣೆಯಿಂದ ಕೂಡಿದ ನಗರವಾಗಿದೆ. ಇದು ಸಾಮಾನ್ಯವಾದ ವಾಕ್ಯ. ಬೆಂಗಳೂರು ಜನದಟ್ಟಣೆಯಿಂದ ಕೂಡಿದ ನಗರವಾಗಿದೆ. ಇದರಲ್ಲಿ ಕ್ರಿಯಾಪದ ಕೂಡ ಇದೆ. ಕ್ರಿಯಾಪದ ಇರುವಂತ ವಾಕ್ಯ, ಇದನ್ನು ನಾವು ಸಾಮಾನ್ಯ ವಾಕ್ಯ ಅಂತ ಹೇಳ್ಬೋದು. ಬೆಂಗಳೂರು ಜನದಟ್ಟಣೆಯಿಂದ ಕೂಡಿದ ನಗರವಾಗಿದೆ. ಅದೇ ರೀತಿ ಬೇರೆ ಉದಾಹರಣೆಗಳನ್ನು ಗಮನಿಸುವುದಾದರೆ, ಕಸ್ತೂರಿಯು ಹಾಡನ್ನು ರಾಗವಾಗಿ ಹಾಡಿದಳು. ಕಸ್ತೂರಿಯು ಹಾಡನ್ನು ರಾಗವಾಗಿ ಹಾಡಿದಳು ಎಂಬುದು ಕೂಡ ಸಾಮಾನ್ಯ ವಾಕ್ಯ ಅಂತ ನಾವು ಗಮನಿಸಿಕೊಳ್ಬಹುದು. ಇನ್ನು ನೆಕ್ಸ್ಟ್ ನಾವು ನೋಡಕ್ಕಿರುವಂತ ವಾಕ್ಯ ಸಂಯೋಜಿತ ವಾಕ್ಯ. ಮುಂದಕ್ಕೆ ನೋಡಕ್ಕಿರುವಂತ ವಾಕ್ಯ ಸಂಯೋಜಿತ ವಾಕ್ಯ. ಇಲ್ಲಿ ಸಂಯೋಜಿತ ವಾಕ್ಯ ಅಂತ ಹೇಳಿದ್ರೆ ಏನು? ಒಂದು ಪ್ರಮುಖ ವಾಕ್ಯದೊಡನೆ ಸ್ವತಂತ್ರವಾಗಿ ನಿಲ್ಲಬಲ್ಲ ಎರಡು ವಾಕ್ಯಗಳು ಸೇರಿಕೊಂಡಿದ್ದಲ್ಲಿ ಅದು ಸಂಯೋಜಿತ ವಾಕ್ಯ ಅಂತ ನಾವು ಕರೆಯಬಹುದು. ಒಂದು ಪ್ರಮುಖ ವಾಕ್ಯದೊಡನೆ ಸ್ವತಂತ್ರವಾಗಿ ನಿಲ್ಲಬಲ್ಲ ಎರಡು ವಾಕ್ಯಗಳು ಸೇರಿಕೊಂಡಿದ್ದಲ್ಲಿ ಅದನ್ನು ನಾವು ಸಂಯೋಜಿತ ವಾಕ್ಯ ಅಂತ ಕರೆಯಬಹುದು. ಉದಾಹರಣೆಗೆ ಅವಾಗ ನಾವು ತೆಗೆದುಕೊಂಡ ವಾಕ್ಯವನ್ನು ತೆಗೆದುಕೊಳ್ಳೋಣ. ಬೆಂಗಳೂರು ಜನದಟ್ಟಣೆಯಿಂದ ಕೂಡಿದ ನಗರವಾಗಿದೆ. ಅದರಲ್ಲಿ ಆದುದರಿಂದ ಅಲ್ಲಿ ವಸತಿ ಸಮಸ್ಯೆ ಉದ್ಭವಿಸಿದೆ. ಇದು ಸಂಯೋಜಿತ ವಾಕ್ಯ. ಅದೇ ವಾಕ್ಯಕ್ಕೆ ಇನ್ನೊಂದು ವಾಕ್ಯ ಸೇರ್ಪಡೆಗೊಂಡಿರುವಂಥದ್ದು. ಬೆಂಗಳೂರು ಜನದಟ್ಟಣೆಯಿಂದ ಕೂಡಿದ ನಗರವಾಗಿದೆ, ಆದುದರಿಂದ ಅಲ್ಲಿ ಸಮಸ್ಯೆ ಉದ್ಭವಿಸಿದೆ. ಇದು ಸಂಯೋಜಿತ ವಾಕ್ಯ ಅಂತ ಗಮನಿಸಿಕೊಳ್ಬಹುದು. ಅದೇ ರೀತಿ ಇನ್ನೊಂದು ನಾವು ವಾಕ್ಯ, ಅವಾಗ ಸಾಮಾನ್ಯ ವಾಕ್ಯದಲ್ಲಿ ತೆಗೆದುಕೊಂಡಂತ ಇನ್ನೊಂದು ವಾಕ್ಯವನ್ನು ತೆಗೆದುಕೊಳ್ಳೋಣ. ಕಸ್ತೂರಿಯು ಹಾಡನ್ನು ರಾಗವಾಗಿ
ದೊರೆಯಿತು. ಇದು ಯಾವುದು? ಸಂಯೋಜಿತ ವಾಕ್ಯ. ಅವಳು ರಾಗವಾಗಿ ಹಾಡನ್ನು ಹಾಡಿರುವುದರಿಂದಾಗಿ ಅವಳಿಗೆ ಬಹುಮಾನವನ್ನು ದೊರೆಯಿತು. ಅಲ್ಲಿ ಎರಡು ವಾಕ್ಯಗಳು ಸೇರ್ಪಡೆಗೊಂಡಿದೆ. ಇದನ್ನು ನಾವು ಸಂಯೋಜಿತ ವಾಕ್ಯ ಅಂತ ಹೇಳ್ಬೋದು. ನೆಕ್ಸ್ಟ್ ನಾವು ನೋಡಕ್ಕಿರುವಂತ ವಾಕ್ಯ ಯಾವುದು? ಮೂರನೇದು ಮಿಶ್ರ ವಾಕ್ಯ. ಮಿಶ್ರ ವಾಕ್ಯ ಅಂತ ಹೇಳಿದ್ರೇನು? ಒಂದು ಪ್ರಮುಖವಾದ ವಾಕ್ಯದೊಡನೆ ಅದಕ್ಕೆ ಸಂಬಂಧಿಸಿದ ಅನೇಕ ಉಪವಾಕ್ಯಗಳು ಸೇರಿಕೊಂಡಿದ್ದರೆ ಅಂತಹ ವಾಕ್ಯವನ್ನು ನಾವು ಯಾವ ವಾಕ್ಯ ಅಂತ ಕರಿತೀವಿ? ಮಿಶ್ರ ವಾಕ್ಯ ಅಂತ ಕರಿತೀವಿ. ಒಂದು ಪ್ರಮುಖ ವಾಕ್ಯದೊಂದಿಗೆ ಅದಕ್ಕೆ ಸಂಬಂಧಿಸಿರುವಂತಹ ಅನೇಕ ಉಪವಾಕ್ಯಗಳು ಸೇರಿಕೊಂಡಿದ್ದರೆ ಅಂತಹ ವಾಕ್ಯವನ್ನು ಮಿಶ್ರ ವಾಕ್ಯ ಅಂತ ಕರಿತೀವಿ. ಉದಾಹರಣೆಗೆ ನಾವು ಉದಾಹರಣೆಗೆ ತೆಗೆದುಕೊಳ್ಳುವುದಾದರೆ, ಕೊರೋನಾ ವೈರಸ್ ಅನೇಕ ಜನರ ಜೀವನದಲ್ಲಿ ಭಯವನ್ನು ಉಂಟು ಮಾಡಿರುವುದರಿಂದ ಜನರೆಲ್ಲ ಭವಿಷ್ಯದ ಬಗ್ಗೆ ಚಿಂತೆಗೆ ಒಳಗಾಗಿದ್ದಾರೆ. ಕೊರೋನಾ ವೈರಸ್ ಅನೇಕ ಜನರ ಜೀವನದಲ್ಲಿ ಭಯವನ್ನು ಉಂಟು ಮಾಡಿರುವುದರಿಂದ ಜನರೆಲ್ಲ ಭವಿಷ್ಯದ ಬಗ್ಗೆ ಚಿಂತೆಗೆ ಒಳಗಾಗಿದ್ದಾರೆ ಎಂಬುದು ಮಿಶ್ರ ವಾಕ್ಯಕ್ಕೆ ಉದಾಹರಣೆಯಾಗಿದೆ. ಇದರಲ್ಲಿ ಎರಡು ವಾಕ್ಯ ಇದೆ. ಅದರಲ್ಲಿ ಪೂರ್ಣ ವಿರಾಮ ಕೊಡದೆ ಒಂದೇ ವಾಕ್ಯವಾಗಿ ನಿರ್ಮಾಣಗೊಂಡಿರುವಂಥದ್ದು. ಅದರಲ್ಲಿ ನಿಜವಾಗಿ ಗಮನಿಸುವುದಾದರೆ ಕೊರೋನಾ ವೈರಸ್ ಅನೇಕ ಜನರ ಜೀವನದಲ್ಲಿ ಭಯವನ್ನು ಉಂಟು ಮಾಡಿತು ಅಂತ ಇದೆ. ಇದರಿಂದ ಜನರೆಲ್ಲ ಭವಿಷ್ಯದ ಬಗ್ಗೆ ಚಿಂತೆಗೆ ಒಳಗಾಗಿದ್ದಾರೆ. ಎರಡು ವಾಕ್ಯ ಇದೆ. ಆದರೆ ಅದನ್ನು ಒಂದೇ ವಾಕ್ಯಕ್ಕೆ ಕೊರೋನಾ ವೈರಸ್ ಅನೇಕ ಜನರ ಜೀವನದಲ್ಲಿ ಭಯವನ್ನು ಉಂಟು ಮಾಡಿತು ಅಂತ ಹೇಳುವುದನ್ನು ಮಾಡಿರುವುದರಿಂದ ಜನರೆಲ್ಲ ಭವಿಷ್ಯದ ಬಗ್ಗೆ ಚಿಂತೆಗೆ ಒಳಗಾಗಿದ್ದಾರೆ. ಒಂದು ಪ್ರಮುಖ ವಾಕ್ಯದೊಂದಿಗೆ ಅನೇಕ ಉಪವಾಕ್ಯಗಳು ಸೇರಿಕೊಂಡಿದ್ರೆ ಅದನ್ನು ಯಾವ ವಾಕ್ಯ ಅಂತ ಹೇಳ್ತೀವಿ? ಮಿಶ್ರ ವಾಕ್ಯ ಅಂತ ಹೇಳ್ತೀವಿ. ಇದು ಮಿಶ್ರ ವಾಕ್ಯಕ್ಕೆ ತೆಗೆದುಕೊಂಡಂತ ಉದಾಹರಣೆಯಾಗಿದೆ. ಸರಿ ವಿದ್ಯಾರ್ಥಿಗಳೇ, ಮುಂದೆ ನಾವು ನೋಡಕ್ಕೆ ಇರುವಂತದ್ದು ಇಲ್ಲಿ ಸಾಂಪ್ರದಾಯಿಕ ವ್ಯಾಕರಣಕಾರರು ಗುರುತಿಸಿರುವಂತಹ ವಾಕ್ಯ ವಿಧಗಳನ್ನು ನಾವು ಗಮನಿಸಿ ಆಯಿತು. ಮುಂದೆ ನಾವು ವಾಕ್ಯದ ವಿಧಗಳಲ್ಲಿ ಆಧುನಿಕ ದೃಷ್ಟಿಯ ಬಗ್ಗೆ ತಿಳಿದುಕೊಳ್ಳೋಣ. ವಾಕ್ಯದ ವಿಧಗಳಲ್ಲಿ ಆಧುನಿಕ ದೃಷ್ಟಿಯ ಬಗ್ಗೆ ತಿಳಿಯೋಣ. ವ್ಯಾಕರಣ ತಜ್ಞರಾಗಿರುವಂತಹ ಡಿ.ಎನ್. ಶಂಕರ ಭಟ್ಟರು ವಾಕ್ಯಗಳ 5 ವಿಧಗಳನ್ನು ಉದಾಹರಣೆ ಸಹಿತವಾಗಿ ವಿವರಿಸಿದ್ದಾರೆ. ವ್ಯಾಕರಣ ತಜ್ಞರಾಗಿರುವಂತಹ ಡಿ.ಎನ್. ಶಂಕರ ಭಟ್ಟರು ವಾಕ್ಯಗಳ 5 ವಿಧಗಳನ್ನು ಉದಾಹರಣೆ ಸಹಿತವಾಗಿ ವಿವರಿಸಿದ್ದಾರೆ. ಅದು ಯಾವುದಂತ ಹೇಳಿದ್ರೆ, ಮೊದಲನೇದು ಕ್ರಿಯಾತ್ಮಕ ವಾಕ್ಯ. ಕ್ರಿಯಾತ್ಮಕ ವಾಕ್ಯ ಅಥವಾ ಕ್ರಿಯಾವಾಕ್ಯ ಅಂತಲೂ ಕರೆಯುತ್ತಾರೆ. ಅದೇ ರೀತಿ ಎರಡನೇದು ವೈಷಯಿಕ ವಾಕ್ಯ. ವೈಷಯಿಕ ವಾಕ್ಯ ಅಥವಾ ಇದನ್ನು ವಿಷಯ ವಾಕ್ಯ ಅಂತಲೂ ಕರೆಯುತ್ತಾರೆ. ಅದೇ ರೀತಿ ಮೂರನೇದು ಪ್ರಸ್ತಾವನಾ ವಾಕ್ಯ. ಪ್ರಸ್ತಾವನಾ ವಾಕ್ಯ. ಅದೇ ರೀತಿ ನಾಲ್ಕನೇದು ಪ್ರಶ್ನಾರ್ಥಕ ವಾಕ್ಯ. ಪ್ರಶ್ನಾರ್ಥಕ ವಾಕ್ಯ ಅಥವಾ ಕೇಳುವ ವಾಕ್ಯ ಅಂತಲೂ ಕರೆಯಬಹುದು. ಅದೇ ರೀತಿ ಐದನೇದು ನಿಷೇಧಾರ್ಥಕ ವಾಕ್ಯ. ಐದನೇದು ನಿಷೇಧಾರ್ಥಕ ವಾಕ್ಯ ಅಥವಾ ಇದನ್ನು ಅಲ್ಲಗಳೆಯುವ ವಾಕ್ಯ ಅಂತಲೂ ಕರೆಯಬಹುದು. ಅಲ್ಲಗಳೆಯುವ ವಾಕ್ಯ, ನಿಷೇಧಾರ್ಥಕ ವಾಕ್ಯ ಅಥವಾ ಅಲ್ಲಗಳೆಯುವ ವಾಕ್ಯ ಅಂತಲೂ ಕರೆಯಬಹುದು. ಅದರಲ್ಲಿ ಮೊದಲು ನಾವು ನೋಡಕ್ಕಿರುವಂತಹ ವಾಕ್ಯ ಡಿ.ಎನ್. ಶಂಕರ ಭಟ್ಟರು ಗುರುತಿಸಿದಂತ ವಾಕ್ಯದ 5 ವಿಧಗಳಲ್ಲಿ ನಾವು ಮೊದಲು ನೋಡಕ್ಕಿರುವಂತಹ ವಾಕ್ಯ ಯಾವುದು? ಕ್ರಿಯಾತ್ಮಕ ವಾಕ್ಯ. ಇಲ್ಲಿ ಕ್ರಿಯಾತ್ಮಕ ವಾಕ್ಯ ಅಂತ ಹೇಳಿದ್ರೆ ಏನು? ಇದನ್ನು ಡಿ.ಎನ್. ಶಂಕರ ಭಟ್ಟರು ಈ ಕ್ರಿಯಾತ್ಮಕ ವಾಕ್ಯವನ್ನು ಕ್ರಿಯಾವಾಕ್ಯ ಎಂಬ ಹೆಸರಿನಿಂದ
ಕರೆದಿದ್ದಾರೆ. ಕ್ರಿಯಾತ್ಮಕ ವಾಕ್ಯವನ್ನು ಕ್ರಿಯಾವಾಕ್ಯ ಅಂತ ಡಿ.ಎನ್. ಶಂಕರ ಭಟ್ಟರು ಕರೆದಿದ್ದಾರೆ. ಈ ವಾಕ್ಯಗಳಲ್ಲಿ ಒಂದು ಘಟನೆಯನ್ನು ತಿಳಿಸುವಂಥದ್ದು ಅಥವಾ ನಡೆದಿರುವುದನ್ನು ಹೇಳುವಂಥವು ಮತ್ತು ನಡೆಯದಿರುವುದನ್ನು ಹೇಳುವಂಥವು ಎಂದು ವಿಭಾಗವನ್ನು ಮಾಡಬಹುದು. ಈ ವಾಕ್ಯಗಳಲ್ಲಿ, ಕ್ರಿಯಾತ್ಮಕ ವಾಕ್ಯಗಳಲ್ಲಿ ಒಂದು ಘಟನೆಯನ್ನು ತಿಳಿಸುವಂಥದ್ದು ಅಥವಾ ನಡೆದಿರುವುದನ್ನು ಹೇಳುವಂಥದ್ದು ಮತ್ತು ನಡೆಯದಿರುವುದನ್ನು ಹೇಳುವಂಥದ್ದು ಎಂದು ವಿಭಾಗವನ್ನು ಮಾಡಬಹುದು. ಒಂದು ನಡೆದಿರುವುದನ್ನು, ಇನ್ನೊಂದು ನಡೆಯದಿರುವುದನ್ನು ಹೇಳುವಂಥದ್ದು ಅಂತ ನಾವು ವಿಭಾಗ ಮಾಡಬಹುದು. ಘಟನೆಯನ್ನು ತಿಳಿಸುವ ವಾಕ್ಯಗಳಲ್ಲಿ ಆ ಘಟನೆಯನ್ನು ಸೂಚಿಸುವುದಕ್ಕಾಗಿ ಯಾವುದಾದರೊಂದು ಕ್ರಿಯಾಪದ ಬಂದಿರುವ ಕಾರಣ ಅವನ್ನೆಲ್ಲ ಕ್ರಿಯಾವಾಕ್ಯಗಳು ಅಂತ ಕರೆಯುತ್ತೇವೆ. ಘಟನೆಯನ್ನು ತಿಳಿಸುವ ವಾಕ್ಯಗಳಲ್ಲಿ ಆ ಘಟನೆಯನ್ನು ಸೂಚಿಸುವುದಕ್ಕಾಗಿ ಯಾವುದಾದರೊಂದು ಕ್ರಿಯಾಪದ ಬಂದಿರುವ ಕಾರಣ ಅವನ್ನೆಲ್ಲ ಕ್ರಿಯಾವಾಕ್ಯ ಅಥವಾ ಕ್ರಿಯಾತ್ಮಕ ವಾಕ್ಯ ಅಂತ ಕರೆಯುತ್ತೇವೆ. ಉದಾಹರಣೆಗೆ, ಈಗ ಹಕ್ಕಿಗಳು ಆಕಾಶದಲ್ಲಿ ಹಾರಾಡುತ್ತಿವೆ. ಹಕ್ಕಿಗಳು ಆಕಾಶದಲ್ಲಿ ಹಾರಾಡುತ್ತಿವೆ. ಅದೇ ರೀತಿ ಇನ್ನೊಂದು ವಾಕ್ಯ, ತಂದೆ ಮಗನನ್ನು ಕಾಣಲು ಶಾಲೆಗೆ ಹೋಗಿದ್ದ. ತಂದೆ ಮಗನನ್ನು ಕಾಣಲು ಶಾಲೆಗೆ ಹೋಗಿದ್ದ. ಇನ್ನೊಂದು ವಾಕ್ಯವನ್ನು ತೆಗೆದುಕೊಳ್ಳುವುದಾದರೆ, ನಾನು ನಾಳೆ ಬೆಂಗಳೂರಿಗೆ ಹೋಗುತ್ತೇನೆ. ನಾನು ನಾಳೆ ಬೆಂಗಳೂರಿಗೆ ಹೋಗುತ್ತೇನೆ. ಈ ಎಲ್ಲ ವಾಕ್ಯಗಳಲ್ಲಿ ನಾವು ಈಗ ಹಕ್ಕಿಗಳು ಆಕಾಶದಲ್ಲಿ ಹಾರಾಡುತ್ತಿವೆ, ಅದರಲ್ಲಿ ಹಾರು. ತಂದೆ ಮಗನನ್ನು ಕಾಣಲು ಶಾಲೆಗೆ ಹೋಗಿದ್ದ, ಇದರಲ್ಲಿ ಕಾಣು. ಅದೇ ರೀತಿ ನಾನು ನಾಳೆ ಬೆಂಗಳೂರಿಗೆ ಹೋಗುತ್ತೇನೆ, ಇದರಲ್ಲಿ ಹೋಗು ಮೊದಲಾದ ಕ್ರಿಯಾಪದಗಳ ಮೂಲಕ ಬೇರೆ ಬೇರೆ ಘಟನೆಗಳು ನಡೆದಿರುವುದನ್ನು ನಾವು ಗಮನಿಸಬಹುದು. ಇದೇ ರೀತಿ ಕ್ರಿಯಾತ್ಮಕಗಳ ಒಳರಚನೆ ಯಾವ ರೀತಿ ಇರ್ತದೆ? ಕ್ರಿಯಾವಾಕ್ಯಗಳ ಒಳರಚನೆ ಅಂದರೆ ಕ್ರಿಯಾವಾಕ್ಯಗಳಲ್ಲಿ ಒಂದು ಕ್ರಿಯಾಪದ ಇಲ್ಲವೇ ಹಲವು ಕ್ರಿಯಾಪದಗಳು ಬಂದು, ಒಂದು ಕ್ರಿಯಾವಾಕ್ಯದಲ್ಲಿ ಒಂದು ಕ್ರಿಯಾಪದ ಅಥವಾ ಹಲವು ಕ್ರಿಯಾಪದಗಳು ಬಂದು ಅವು ವಾಕ್ಯದ ಅಂಗಗಳಾಗುತ್ತವೆ. ಸಾಮಾನ್ಯವಾಗಿ ಕ್ರಿಯಾಪದ ವಾಕ್ಯದ ಕೊನೆಯಲ್ಲಿ ಬರುತ್ತದೆ. ಸಾಮಾನ್ಯವಾಗಿ ಕ್ರಿಯಾಪದ ಬರುವುದರಲ್ಲಿ ವಾಕ್ಯದ ಕೊನೆಯಲ್ಲಿ ಬರುವಂಥದ್ದು. ಉದಾಹರಣೆಗೆ ನಾವು ಕಾರ್ತಿಕನು ನಾಳೆ ಅಜ್ಜನ ಮನೆಗೆ ಹೋಗುತ್ತಾನೆ. ಇಲ್ಲಿ ಹೋಗುತ್ತಾನೆ ಎನ್ನುವಂಥದ್ದು ಕ್ರಿಯಾಪದ. ಕಾರ್ತಿಕನು ನಾಳೆ ಅಜ್ಜನ ಮನೆಗೆ ಹೋಗುತ್ತಾನೆ ಎನ್ನುವಂಥದ್ದು ಕ್ರಿಯಾಪದ. ಇದು ವಾಕ್ಯದ ಕೊನೆಯಲ್ಲಿ ಬಂದಿದೆ. ಅದೇ ರೀತಿ ಬೆಕ್ಕು ಅಟ್ಟದ ಮೇಲಿಂದ ಕೆಳಕ್ಕೆ ಜಿಗಿಯಿತು. ಇಲ್ಲಿ ಜಿಗಿಯಿತು ಎನ್ನುವಂಥದ್ದು ಕ್ರಿಯಾಪದ. ಇದು ಕೂಡ ವಾಕ್ಯದ ಕೊನೆಯಲ್ಲಿ ಬಂದಿದೆ. ಮುಂದಕ್ಕೆ ನಾವು ನೋಡಕ್ಕೆ ಇರುವಂತಹ ವಾಕ್ಯ ವೈಷಯಿಕ ಅಥವಾ ವಿಷಯ ವಾಕ್ಯ. ಮುಂದೆ ನಾವು ನೋಡಕ್ಕೆ ಇರುವಂತಹ ವಾಕ್ಯ ಯಾವುದು? ವೈಷಯಿಕ ಅಥವಾ ವಿಷಯ ವಾಕ್ಯ. ಇಲ್ಲಿ ವೈಷಯಿಕ ಅಥವಾ ವಿಷಯ ವಾಕ್ಯ ಅಂತ ಹೇಳಿದ್ರೆ ಒಂದು ಸಂಗತಿಯನ್ನು ತಿಳಿಸುವ ವಾಕ್ಯವೇ ವಿಷಯ ವಾಕ್ಯವಾಗಿದೆ. ಒಂದು ಸಂಗತಿಯನ್ನು ಅಥವಾ ಒಂದು ಘಟನೆಯನ್ನು, ನಡೆದಿರುವ ಘಟನೆಯನ್ನು ತಿಳಿಸುವಂತ ವಾಕ್ಯವೇ ವಿಷಯ ವಾಕ್ಯವಾಗಿದೆ. ಇಲ್ಲಿ ವೈಷಯಿಕ ವಾಕ್ಯ ಅಥವಾ ವಿಷಯ ವಾಕ್ಯವನ್ನು ನಾವು ಒಟ್ಟು 3 ವಿಧಗಳಾಗಿ ವಿಂಗಡಿಸಬಹುದು. ಇದನ್ನು ನಾವು ಒಟ್ಟು 3 ವಿಧಗಳಾಗಿ ವಿಂಗಡಣೆ ಮಾಡಬಹುದು. ಅದು ಯಾವುದಂತ ಹೇಳಿದ್ರೆ ಇರುವಿಕೆಯ ವಾಕ್ಯಗಳು, ಇನ್ನೊಂದು ಗುಣವಾಕ್ಯಗಳು, ಇನ್ನೊಂದು ಸಂಬಂಧ ವಾಕ್ಯಗಳು. ವಿಷಯ ವಾಕ್ಯ ಅಥವಾ ವೈಷಯಿಕ ವಾಕ್ಯವನ್ನು 3 ವಿಧಗಳಾಗಿ ವಿಂಗಡಣೆ ಮಾಡಬಹುದು. ಇರುವಿಕೆಯ ವಾಕ್ಯಗಳು, ಗುಣವಾಕ್ಯಗಳು ಮತ್ತು ಸಂಬಂಧ ವಾಕ್ಯಗಳು. ಅದರಲ್ಲಿ ಮೊದಲನೇದು ನಾವು ನೋಡಕ್ಕಿರುವಂಥದ್ದು ಇರುವಿಕೆಯ ವಾಕ್ಯ ಅಂತ ಹೇಳಿದ್ರೆ ಏನು? ಇರುವಿಕೆಯ ವಾಕ್ಯ ಅಂತ ಹೇಳಿದ್ರೆ ಏನು? ಯಾವುದಾದರೂ ಒಂದು ಜಾಗದಲ್ಲಿ ವ್ಯಕ್ತಿ, ವಸ್ತು ಮೊದಲಾದವುಗಳ ಇರುವಿಕೆಯನ್ನು ತಿಳಿಸುವ ವಾಕ್ಯಗಳೇ ಇರುವಿಕೆಯ ವಾಕ್ಯ ಆಗಿದೆ. ಯಾವುದಾದ್ರೂ ಒಂದು ಜಾಗದಲ್ಲಿ ವ್ಯಕ್ತಿ ಆಗಿರ್ಬೋದು, ವಸ್ತು ಆಗಿರ್ಬೋದು, ಮೊದಲಾದವುಗಳ ಇರುವಿಕೆಯನ್ನು ತಿಳಿಸುವಂತಹ ವಾಕ್ಯಗಳೇ ಇರುವಿಕೆಯ ವಾಕ್ಯಗಳಾಗಿದೆ. ಉದಾಹರಣೆಗೆ ನಾವು ಮರದಲ್ಲಿ ಹೂವಿದೆ, ಮರದಲ್ಲಿ ಇರುವುದು ಏನು? ಹೂ. ಮರದಲ್ಲಿ ಹೂವಿದೆ. ಬೆಂಗಳೂರಿನಲ್ಲಿ ಮಹಿಳಾ ಸಮಾವೇಶವಿದೆ.
ಗ್ರಂಥಾಲಯದ ಕಪಾಟಿನಲ್ಲಿ ಸಾವಿರಾರು ಪುಸ್ತಕಗಳಿವೆ. ಇದೆಲ್ಲ ಇರುವಿಕೆಯನ್ನು ಸೂಚಿಸ್ತದೆ. ಮರದಲ್ಲಿ ಹೂವಿದೆ, ಮಂಗಳೂರಿನಲ್ಲಿ ಮಹಿಳಾ ಸಮಾವೇಶವಿದೆ, ಗ್ರಂಥಾಲಯದ ಕಪಾಟಿನಲ್ಲಿ ಸಾವಿರಾರು ಪುಸ್ತಕಗಳಿವೆ. ಇದೆಲ್ಲ ಇರುವಿಕೆಯನ್ನು ಸೂಚಿಸಿಕೊಳ್ತದೆ. ಎರಡನೇದು ನಾವು ಗಮನಿಸಬೇಕಾದಂತ ವೈಷಯಿಕ ಅಥವಾ ವಿಷಯ ವಾಕ್ಯದಲ್ಲಿ ಎರಡನೇ ವಾಕ್ಯ ಗುಣವಾಕ್ಯ. ಈ ಗುಣವಾಕ್ಯಗಳಲ್ಲಿ ವ್ಯಕ್ತಿ, ವಸ್ತು ಮೊದಲಾದವುಗಳನ್ನು ಸೂಚಿಸುವ ಒಂದು ಘಟಕ ಮತ್ತು ಆ ಘಟಕದ ಗುಣಧರ್ಮವೊಂದನ್ನು ಹೇಳುವಂತಹ ಇನ್ನೊಂದು ಘಟಕವಾಗಿದೆ. ಈ ವಾಕ್ಯಗಳಲ್ಲಿ, ಗುಣವಾಕ್ಯಗಳಲ್ಲಿ ವ್ಯಕ್ತಿ, ವಸ್ತು ಮೊದಲಾದವುಗಳನ್ನು ಸೂಚಿಸುವ ಒಂದು ಘಟಕ ಮತ್ತು ಆ ಘಟಕದ ಗುಣಧರ್ಮವೊಂದನ್ನು ಹೇಳುವ ಇನ್ನೊಂದು ಘಟಕವಾಗಿದೆ. ಗುಣಧರ್ಮವನ್ನು ಸೂಚಿಸುವ ಘಟಕವು ವ್ಯಕ್ತಿ, ವಸ್ತು ಮೊದಲಾದ ಘಟಕಗಳ ಅನಂತರ ಬರುತ್ತದೆ. ಉದಾಹರಣೆಗೆ, ಆ ಹುಡುಗ ಬೆಳಗಿನಿಂದಲೇ ಸಪ್ಪಾಗಿದ್ದಾನೆ. ಸಪ್ಪಗೆ ಎನ್ನುವಂಥದ್ದು, ಸಪ್ಪಾಗಿರುವುದು, ಅದು ಗುಣವನ್ನು ತಿಳಿಸಿಕೊಡ್ತದೆ. ಆ ಹುಡುಗ ಬೆಳಗಿನಿಂದಲೇ ಸಪ್ಪಾಗಿದ್ದಾನೆ, ಸಪ್ಪಾಗಿ ಇರುವಂಥದ್ದು, ಅದು ಗುಣವನ್ನು ತಿಳಿಸಿಕೊಡ್ತದೆ. ಅದೇ ರೀತಿ, ಈ ಮರದ ಹಣ್ಣುಗಳು ತುಂಬಾ ಸಿಹಿಯಾಗಿದೆ. ಸಿಹಿ ಎನ್ನುವಂಥದ್ದು ಆ ಹಣ್ಣಿನ ಗುಣವನ್ನು ತಿಳಿಸಿಕೊಡ್ತದೆ. ಅದೇ ರೀತಿ ನೆಕ್ಸ್ಟ್ ನಾವು ನೋಡಕ್ಕಿರುವಂಥದ್ದು ಸಂಬಂಧ ವಾಕ್ಯಗಳು. ವೈಷಯಿಕ ವಾಕ್ಯದಲ್ಲಿ ಮೂರನೇ ವಾಕ್ಯ ಸಂಬಂಧ ವಾಕ್ಯ. ಈ ಸಂಬಂಧ ವಾಕ್ಯಗಳಲ್ಲಿ ಎರಡು ಘಟಕಗಳಿವೆ. ಸಂಬಂಧ ವಾಕ್ಯಗಳಲ್ಲಿ ಎರಡು ಘಟಕಗಳಿವೆ. ಒಂದು ವ್ಯಕ್ತಿ, ವಸ್ತು ಮೊದಲಾದವುಗಳನ್ನು ಸೂಚಿಸುವ ಘಟಕ. ಸಂಬಂಧ ವಾಕ್ಯಗಳಲ್ಲಿ ಎರಡು ಘಟಕಗಳಿವೆ. ಒಂದು ಯಾವುದಂತ ಹೇಳಿದ್ರೆ ವ್ಯಕ್ತಿ, ವಸ್ತು ಮೊದಲಾದವುಗಳನ್ನು ಸೂಚಿಸುವಂತ ಘಟಕ. ಇನ್ನೊಂದು ಅವುಗಳಿಗೆ ಸಂಬಂಧಿಸಿರುವ ವ್ಯಕ್ತಿ, ವಸ್ತು, ಗುಣಧರ್ಮಗಳನ್ನು ಸೂಚಿಸುವಂತಹ ಘಟಕ. ಇನ್ನೊಂದು ಯಾವುದು? ಅವುಗಳಿಗೆ ಸಂಬಂಧಿಸಿರುವ ವ್ಯಕ್ತಿ, ವಸ್ತು, ಗುಣಧರ್ಮಗಳನ್ನು ಸೂಚಿಸುವ ಘಟಕ. ಇದರಲ್ಲಿ ವ್ಯಕ್ತಿ, ವಸ್ತು ಮೊದಲಾದವುಗಳನ್ನು ಸೂಚಿಸುವ ಘಟಕವು ಗೆ ಪ್ರತ್ಯಯದೊಂದಿಗೆ ಬರುತ್ತದೆ. ಇದರಲ್ಲಿ ವ್ಯಕ್ತಿ, ವಸ್ತು ಮೊದಲಾದವುಗಳನ್ನು ಸೂಚಿಸುವ ಘಟಕವು ಗೆ ಪ್ರತ್ಯಯದೊಂದಿಗೆ ಬರುತ್ತದೆ. ಉದಾಹರಣೆಗೆ, ದಾಮೋದರನಿಗೆ 8 ಮಕ್ಕಳಿದ್ದಾರೆ. ದಾಮೋದರನಿಗೆ, ಅಲ್ಲಿ ಗೆ ಎನ್ನುವಂತ ಪ್ರತ್ಯಯ ಬಂದಿದೆ. ದಾಮೋದರನಿಗೆ 8 ಮಕ್ಕಳಿದ್ದಾರೆ. ಎರಡನೇ ವಾಕ್ಯ, ನಾರಾಯಣನಿಗೆ 10 ಎಕರೆ ತೋಟವಿದೆ. ನಾರಾಯಣನಿಗೆ, ಇಲ್ಲಿ ಗೆ ಎನ್ನುವಂತ ಪ್ರತ್ಯಯ ಬಂದಿದೆ. ಅಲ್ಲಿ ವ್ಯಕ್ತಿಯು ಬಂದಿದ್ದಾರೆ ಮತ್ತೆ ವಸ್ತುವು ಬಂದಿದೆ. ಆದ್ದರಿಂದಾಗಿ ಈ ಉದಾಹರಣೆಗಳಲ್ಲಿ ದಾಮೋದರ ಎನ್ನುವಂತ ಮೊದಲನೆಯ ಘಟಕವನ್ನು ಸೂಚಿಸುವ ಒಬ್ಬ ವ್ಯಕ್ತಿ. ಇಲ್ಲಿ ದಾಮೋದರ ಎನ್ನುವಂಥದ್ದು ಮೊದಲನೆಯ ಘಟಕವನ್ನು ಸೂಚಿಸುವ ಒಬ್ಬ ವ್ಯಕ್ತಿ. 8 ಮಂದಿ ಮಕ್ಕಳು ಆ ವ್ಯಕ್ತಿಗೆ, ಅಂದರೆ ಆ ದಾಮೋದರನಿಗೆ ಸಂಬಂಧವನ್ನು ತಂದುಕೊಡುತ್ತದೆ. ದಾಮೋದರನಿಗೆ 8 ಮಕ್ಕಳಿದ್ದಾರೆ. ಆ ವಾಕ್ಯವನ್ನು ತೆಗೆದುಕೊಂಡಾಗ ದಾಮೋದರ ಮೊದಲನೆಯ ಘಟಕವನ್ನು ಸೂಚಿಸುವ ಒಬ್ಬ ವ್ಯಕ್ತಿ. 8 ಮಂದಿ ಮಕ್ಕಳು ಆ ವ್ಯಕ್ತಿಗೆ, ಅಂದರೆ ದಾಮೋದರನಿಗೆ ಸಂಬಂಧವನ್ನು ತಂದುಕೊಡುವಂತ, ಅಲ್ಲಿ ತಮ್ಮ ಸಂಬಂಧವನ್ನು ತಂದುಕೊಡುವಂತ ಅಲ್ಲಿ ಪದವಾಗಿದೆ. ಆದ್ದರಿಂದ ಇದು ಸಂಬಂಧ ವಾಕ್ಯ ಅಂತ ತಿಳಿಸಿಕೊಡ್ತದೆ. ಮುಂದೆ ನಾವು ನೋಡುವುದಕ್ಕೆ ಇರುವಂತಹ ವಾಕ್ಯ, ಡಿ.ಎನ್. ಶಂಕರಭಟ್ಟರು ಗುರುತಿಸಿರುವಂತಹ ವಾಕ್ಯಗಳಲ್ಲಿ ಮೂರನೇ ವಾಕ್ಯ ಯಾವುದು? ಪ್ರಸ್ತಾವನಾ ವಾಕ್ಯ. ಪ್ರಸ್ತಾವನಾ ವಾಕ್ಯ. ನಾವು ಈಗ ದಿನನಿತ್ಯದ ಮಾತುಕತೆಯಲ್ಲಿ ಒಂದು ವಿಷಯ ಇದೆ ಅಂತಲೂ, ಇಲ್ಲವೆಂತಲೂ, ಅಥವಾ ಒಂದು ಘಟನೆ ನಡೆದಿದೆ, ನಡೆಯುತ್ತದೆ ಎಂತಲೂ, ನಡೆಯುವುದಿಲ್ಲವೆಂತಲೂ ಇತರರ ಎದುರಿಗೆ ಪ್ರಸ್ತಾಪ ಮಾಡುವುದೇ ಪ್ರಸ್ತಾವನಾ ವಾಕ್ಯವಾಗಿದೆ. ಇಲ್ಲಿ ಪ್ರಸ್ತಾವನಾ ವಾಕ್ಯ ಅಂತ ಹೇಳಿದ್ರೆ, ನಾವು ದಿನನಿತ್ಯದ ಮಾತುಕತೆಯಲ್ಲಿ ಒಂದು ವಿಷಯ ಇದೆ ಅಂತನೋ, ಅಥವಾ ಇಲ್ಲವೆಂತನೋ, ಅಥವಾ ಒಂದು ಘಟನೆ ನಡೆದಿದೆ, ನಡೆಯುತ್ತದೆ, ಅಥವಾ ನಡೆದಿಲ್ಲ ಅಂತನೋ ಎಲ್ಲರ ಎದುರಿಗೆ ಪ್ರಸ್ತಾಪ ಮಾಡುವುದೇ ಪ್ರಸ್ತಾವನಾ ವಾಕ್ಯವಾಗಿದೆ. ಉದಾಹರಣೆಗೆ, ಗಣೇಶನ ಮನೆಯಲ್ಲೊಂದು ಕೆಂಪು ಮೂಗಿನ ಗಿಳಿ ಇದೆ. ಗಣೇಶನ ಮನೆಯ ಗಿಳಿ ಅತಿಥಿಗಳು ಬಂದರೆ ಕೂಗುತ್ತದೆ. ಅದು ಅತಿಥಿಗಳನ್ನು ಕಂಡರೆ ಕೂಗುತ್ತದೆ. ನಾಯಿ ಮನೆ ಒಳಕ್ಕೆ ನೆಗೆಯಿತು. ಇದು ಎಲ್ಲವೂ ಕೂಡ
ಏನಾಗಿದೆ ಈ ವಾಕ್ಯಗಳಲ್ಲಿ ಮೊದಲ ವಾಕ್ಯದಲ್ಲಿ ಗಣೇಶನ ಮನೆ ಇರುವುದೆನ್ನುವುದು ಕೇಳುಗನಿಗೆ ಹೊಸ ಮಾಹಿತಿಯಂತೆ ಹೇಳುತ್ತದೆ. ಗಣೇಶನ ಮನೆ ಇರುವುದೆನ್ನುವುದು ಕೇಳುಗನಿಗೆ, ನಾವು ಹೇಳುವುದನ್ನು ಕೇಳಿಸಿಕೊಳ್ಳುವವನಿಗೆ ಹೊಸ ಮಾಹಿತಿಯಂತೆ ಹೇಳುತ್ತದೆ. ಇದೇ ರೀತಿ ಕೊನೆಯ ವಾಕ್ಯ ಅಲ್ಲಿ ಏನಾಗಿದೆ, ನಾಯಿ ಮನೆ ಒಳಕ್ಕೆ ನೆಗೆಯಿತು. ಇಲ್ಲಿ ಕೊನೆಯ ವಾಕ್ಯ ನೆಗೆಯಿತು ಎಂಬ ಘಟನೆಯನ್ನು, ಈ ಘಟನೆಗೆ ಸಂಬಂಧಿಸಿದ ನಾಯಿ ಹಾಗೂ ಮನೆ ಎಂಬ ವಿಷಯ ಸ್ಥಾನಗಳನ್ನು ಹೊಸ ಮಾಹಿತಿ ಎಂಬಂತೆ ಪ್ರಸ್ತಾಪಿಸುತ್ತದೆ. ಈ ಘಟನೆಗೆ ಸಂಬಂಧಿಸಿರುವಂತಹ ನಾಯಿ ಹಾಗೂ ಮನೆ ಎಂಬ ವಿಷಯ ಸ್ಥಾನಗಳನ್ನು ಹೊಸ ಮಾಹಿತಿ ಎಂಬಂತೆ ಪ್ರಸ್ತಾಪಿಸುತ್ತದೆ ಎನ್ನುವುದನ್ನು ನಾವಿಲ್ಲಿ ಎಲ್ಲಿ ನೋಡಬಹುದು, ಪ್ರಸ್ತಾವನಾ ವಾಕ್ಯದಲ್ಲಿ ಗಮನಿಸಿಕೊಳ್ಬಹುದು. ಮುಂದೆ ನಾವು ನೋಡಕ್ಕಿರುವಂತಹ ವಾಕ್ಯ ಯಾವುದು, ಪ್ರಶ್ನಾರ್ಥಕ ವಾಕ್ಯ ಅಥವಾ ಕೇಳುವ ವಾಕ್ಯ. ಪ್ರಶ್ನಾರ್ಥಕ ವಾಕ್ಯ ಅಥವಾ ಕೇಳುವ ವಾಕ್ಯ ಅಂತ ಕರೀತೀವಿ. ಇಲ್ಲಿ ಪ್ರಶ್ನಾರ್ಥಕ ವಾಕ್ಯ ಅಂತ ಹೇಳಿದ್ರೆ ಏನು, ತಿಳಿದಿರುವ ಸಂಗತಿಯೊಂದನ್ನು ಇನ್ನೊಬ್ಬರಿಂದ ಕೇಳಿ ತಿಳಿದುಕೊಳ್ಳುವುದಕ್ಕಾಗಿ ಬಳಸುವ ವಾಕ್ಯಗಳನ್ನು ಪ್ರಶ್ನಾರ್ಥಕ ಅಥವಾ ಕೇಳುವ ವಾಕ್ಯಗಳು ಎಂದು ಕರೆಯಲಾಗಿದೆ. ತಿಳಿದಿರುವ ಸಂಗತಿಯೊಂದನ್ನು ಇನ್ನೊಬ್ಬರಿಂದ ಕೇಳಿ ತಿಳಿದುಕೊಳ್ಳುವುದಕ್ಕಾಗಿ ಬಳಸುವ ವಾಕ್ಯಗಳನ್ನು ಪ್ರಶ್ನಾರ್ಥಕ ಅಥವಾ ಕೇಳುವ ವಾಕ್ಯಗಳು ಎಂದು ಕರೆಯಲಾಗಿದೆ. ಈ ರೀತಿಯ ವಾಕ್ಯಗಳಲ್ಲಿ 2 ವಿಧಗಳಿವೆ. ಅವು ಯಾವುದು 2 ವಿಧಗಳು? ಪ್ರಶ್ನಾರ್ಥಕ ವಾಕ್ಯಗಳಲ್ಲಿ 2 ವಿಧಗಳನ್ನು ಕಾಣಬಹುದು. ಅದು ಯಾವುದಂತ ಹೇಳಿದ್ರೆ, ವಾಕ್ಯ ಕೇಳ್ವಿಗಳು ಇನ್ನೊಂದು ಎರಡನೇದು ವಾಕ್ಯಾಂಗ ಕೇಳ್ವಿಗಳು. ವಾಕ್ಯ ಕೇಳ್ವಿಗಳು ಮತ್ತು ವಾಕ್ಯಾಂಗ ಕೇಳ್ವಿಗಳು ಎನ್ನುವಂಥದ್ದು ಪ್ರಶ್ನಾರ್ಥಕ ವಾಕ್ಯದಲ್ಲಿ ಬರುವಂತಹ 2 ವಿಧಗಳು. ಅದರಲ್ಲಿ ಮೊದಲನೇದು ನಾವು ನೋಡುವ ವಾಕ್ಯ ಕೇಳ್ವಿಗಳು. ವಾಕ್ಯ ಕೇಳ್ವಿಗಳು ಅಂತ ಹೇಳಿದ್ರೆ, ಇದರಲ್ಲಿ ಇಡೀ ವಾಕ್ಯವು ತಿಳಿಸುವ ಸಂಗತಿ ನಿಜವೇ ಎಂದು ಕೇಳುತ್ತದೆ. ಇದು ಇಡೀ ವಾಕ್ಯವು ತಿಳಿಸುವ ಸಂಗತಿ ನಿಜವೇ ಎಂದು ಕೇಳುತ್ತದೆ. ಈ ವಾಕ್ಯ ಕೇಳುವಿಗಳಲ್ಲಿ ಈ ವಾಕ್ಯದಲ್ಲಿ ಅಂತ್ಯಕ್ಕೆ, ವಾಕ್ಯದ ಕೊನೆಯಲ್ಲಿ ಓ, ಆ ಇಲ್ಲವೇ ಏಗಳಲ್ಲಿ ಓ, ಆ ಅಥವಾ ಏಗಳಲ್ಲಿ ಯಾವುದಾದರೂ ಒಂದು ಪ್ರತ್ಯಯ ಬರುತ್ತದೆ. ಈ ವಾಕ್ಯದ ವಾಕ್ಯ ಕೇಳ್ವಿಗಳು. ಇದರಲ್ಲಿ ಈ ವಾಕ್ಯದಲ್ಲಿ ಇಡೀ ವಾಕ್ಯವು ತಿಳಿಸುವ ಸಂಗತಿ ನಿಜವೇ ಎಂದು ಕೇಳುತ್ತದೆ. ಈ ವಾಕ್ಯದ ಅಂತ್ಯಕ್ಕೆ ಯಾವ ಪ್ರತ್ಯಯಗಳು ಬರ್ತದೆ? ಓ, ಆ, ಎ ಎನ್ನುವಂತಹ ಪ್ರತ್ಯಯಗಳು ಕಾಣಿಸಿಕೊಳ್ತವೆ. ಇಲ್ಲಿ ತಿಳಿಸುವ ವಾಕ್ಯದ ಶ್ರುತಿಯನ್ನು ಬದಲಾಯಿಸಿದಾಗ ಅದು ವಾಕ್ಯ ಕೇಳ್ವಿಯಾಗಬಲ್ಲದು. ಇಲ್ಲಿ ತಿಳಿಸುವ ವಾಕ್ಯದ ಶ್ರುತಿಯನ್ನು ಬದಲಾಯಿಸಿದಾಗ ಅದು ವಾಕ್ಯ ಕೇಳ್ವಿಯಾಗಬಲ್ಲದು. ಉದಾಹರಣೆಗೆ ನಾವು ಗಮನಿಸಿಕೊಳ್ಳೋಣ. 3 ದಿನವಾದರೂ ಮನೆಗೆ ಬರಲಿಲ್ಲ ಎನ್ನುವ ವಾಕ್ಯವನ್ನು ನಾವು ಈಗ ಪ್ರಶ್ನಾರ್ಥಕ ವಾಕ್ಯದಲ್ಲಿ ವಾಕ್ಯ ಕೇಳುವ ವಾಕ್ಯವಾಗಿ ನಾವು ಪರಿವರ್ತನೆಗೊಳಿಸಬೇಕು. 3 ದಿನವಾದರೂ ಮನೆಗೆ ಬರಲಿಲ್ಲ ಎನ್ನುವ ವಾಕ್ಯವನ್ನು 3 ದಿನವಾದರೂ ಮನೆಗೆ ಬರಲಿಲ್ಲ ಕ್ವಶನ್ ಮಾರ್ಕ್ ಬರಲಿಲ್ಲ, ಅಲ್ಲಿ ಆ ಎನ್ನುವಂತ ಯಾವುದಿದೆ ಪ್ರತ್ಯಯ ಸೇರಿಕೊಂಡಿದೆ. 3 ದಿನವಾದರೂ ಮನೆಗೆ ಬರಲಿಲ್ಲ ಎನ್ನುವಂಥದ್ದು ಒಂದು ಸಾಮಾನ್ಯವಾದ ವಾಕ್ಯ ತರ ಇದೆ. ಅದನ್ನು ನಾವು ಕೇಳ್ವಿ ವಾಕ್ಯದಲ್ಲಿ 3 ದಿನವಾದರೂ ಮನೆಗೆ ಬರಲಿಲ್ಲ ಕ್ವಶನ್ ಮಾರ್ಕ್. ಅದೇ ರೀತಿ ಗೋವಿಂದನು ಮನೆಯಲ್ಲಿ ಇದ್ದಾನೆಯೇನೋ ಅದನ್ನು ನಾವು ಪ್ರಶ್ನಾರ್ಥವಾಗಿ ಗೋವಿಂದನು ಮನೆಯಲ್ಲಿ ಇದ್ದಾನೆಯೇನೋ, ಅಲ್ಲಿ ಇದ್ದಾನೆಯೇನೋ ಅಲ್ಲಿ ಓ ಎನ್ನುವಂತ ಯಾವುದು ಬಂದಿದೆ? ಪ್ರತ್ಯಯ ಬಂದಿದೆ. ಅದೇ ರೀತಿ ನಿಮ್ಮೂರಲ್ಲಿ ಕೂಲಿ ಕಡಿಮೆಯೇ, ಅದನ್ನು ನಿಮ್ಮೂರಲ್ಲಿ ಕೂಲಿ ಕಡಿಮೆಯೇ ಅಲ್ಲಿ ಎ ಎನ್ನುವಂತ ಪ್ರತ್ಯಯ ಸೇರಿಕೊಂಡಿದೆ. ಮುಂತಾದ ವಾಕ್ಯಗಳನ್ನು ನಾವು ಕೇಳ್ವಿ ವಾಕ್ಯಗಳು, ವಾಕ್ಯ ಕೇಳ್ವಿಗಳು ಅಂತ ಕರೆಯಬಹುದು. ಅದೇ ರೀತಿ ಮುಂದಕ್ಕೆ ನಾವು ಪ್ರಶ್ನಾರ್ಥಕ ವಾಕ್ಯದ 2ನೇ ವಿಧ ಯಾವುದು? ವಾಕ್ಯಾಂಗ ಕೇಳ್ವಿಗಳು. ವಾಕ್ಯಾಂಗ ಕೇಳ್ವಿಗಳು ಅಂತ ಹೇಳಿದ್ರೆ, ವಾಕ್ಯಾಂಗ ಕೇಳ್ವಿಗಳನ್ನು ಬಳಸುವ ವ್ಯಕ್ತಿಯು ಯಾವ ಅಂಶವನ್ನು ತಿಳಿಯಬೇಕಾಗಿದೆಯೋ ಅದನ್ನು ಸೂಚಿಸುವ ಒಂದು ಅನಿಶ್ಚಿತ ಪದವನ್ನು ಬಳಸುತ್ತಾನೆ. ವಾಕ್ಯಾಂಗ ಕೇಳ್ವಿಗಳನ್ನು ಬಳಸುವ ವ್ಯಕ್ತಿಯು
ಯಾವ ಅಂಶವನ್ನು ತಿಳಿಯಬೇಕಾಗಿದೆಯೋ ಅದನ್ನು ಸೂಚಿಸಲು ಒಂದು ಅನಿಶ್ಚಿತ ಪದವನ್ನು ಬಳಸ್ತಾನೆ. ಉದಾಹರಣೆಗೆ ನಾವು ಗಮನಿಸಿಕೊಳ್ಳೋಣ. ಗೋವಿಂದ ಇವತ್ತು ಎಲ್ಲಿಗೆ ಹೋಗಿದ್ದಾನೆ? ಎಲ್ಲಿಗೆ ಎನ್ನುವಂಥದ್ದು. ಗೋವಿಂದ ಇವತ್ತು ಎಲ್ಲಿಗೆ ಹೋಗಿದ್ದಾನೆ? ಕ್ವಶನ್ ಮಾರ್ಕ್. ರಾಧೆ ನಾಳೆ ಯಾವ ಹಾಡನ್ನು ಹಾಡುತ್ತಾಳೆ? ಯಾವ. ಈ ರೀತಿಯ ವಾಕ್ಯಗಳನ್ನು ಅಂದ್ರೆ ಅನಿಶ್ಚಿತ ಪದವನ್ನು ಬಳಸುವುದು. ಗೋವಿಂದ ಇವತ್ತು ಎಲ್ಲಿಗೆ ಹೋಗಿದ್ದಾನೆ, ರಾಧೆ ನಾಳೆ ಯಾವ ಹಾಡನ್ನು ಹಾಡುತ್ತಾಳೆ. ಇಲ್ಲಿ ಈ ರೀತಿಯ ವಾಕ್ಯಗಳನ್ನು ನಾವು ವಾಕ್ಯಾಂಗ ಕೇಳ್ವಿಗಳು ವಾಕ್ಯದಲ್ಲಿ ಗಮನಿಸಿಕೊಳ್ಬಹುದು. ವಾಕ್ಯಾಂಗ ಕೇಳ್ವಿಗಳಲ್ಲಿ ಹಲವಾರು ವೈವಿಧ್ಯಗಳಿವೆ. ವಾಕ್ಯಾಂಗ ಕೇಳ್ವಿಗಳಲ್ಲಿ ನಾವು ಹಲವಾರು ವೈವಿಧ್ಯಗಳನ್ನು ಗಮನಿಸಿಕೊಳ್ಬಹುದು. ಒಟ್ಟಿನಲ್ಲಿ ಪ್ರಶ್ನಾರ್ಥಕ ವಾಕ್ಯಗಳು ಪ್ರಶ್ನೆ ಮಾಡುವ ವ್ಯಕ್ತಿಗೆ ತನಗೆ ಗೊತ್ತಿಲ್ಲದ ಮಾಹಿತಿಯನ್ನು ಪಡೆಯಲು ಸಹಾಯಕವಾಗುತ್ತದೆ. ಒಟ್ಟಿನಲ್ಲಿ ಪ್ರಶ್ನಾರ್ಥಕ ವಾಕ್ಯಗಳು ಏನಾಗ್ತವೆ? ಪ್ರಶ್ನೆ ಮಾಡುವ ವ್ಯಕ್ತಿಗೆ ತನಗೆ ಗೊತ್ತಿಲ್ಲದ ಮಾಹಿತಿಯನ್ನು ಪಡೆಯಲು ಸಹಾಯಕ ಆಗ್ತದೆ. ನಾವು ಪ್ರಶ್ನೆ ಯಾಕೆ ಕೇಳ್ತೇವೆ? ಗೊತ್ತಿಲ್ಲದ ಮಾಹಿತಿಗಳನ್ನು ಸಂಗ್ರಹ ಮಾಡುವುದಕ್ಕಾಗಿ ನಾವು ಪ್ರಶ್ನಾರ್ಥಕ ವಾಕ್ಯಗಳನ್ನು ಕೇಳ್ತೇವೆ. ಅದೇ ರೀತಿ ಇಲ್ಲಿ ಆದ್ರಿಂದಾಗಿ ನಾವಿಲ್ಲಿ ಪ್ರಶ್ನಾರ್ಥಕ ವಾಕ್ಯದಲ್ಲಿ ಇಲ್ಲಿ ಎರಡು ವಿಧಗಳನ್ನು ವಾಕ್ಯ ಕೇಳ್ವಿಗಳು ಮತ್ತು ವಾಕ್ಯಾಂಗ ಕೇಳ್ವಿಗಳು ಇದೆ ಎನ್ನುವುದನ್ನು ನಾವು ಗಮನಿಸಿಕೊಂಡೆವು. ಮುಂದೆ ನಾವು ನೋಡಕ್ಕಿರುವಂತಹ ವಾಕ್ಯ ಕೊನೆಯದಾಗಿ ಡಿ.ಎನ್. ಶಂಕರ ಭಟ್ಟರು ಗುರುತಿಸಿರುವಂತಹ ಆಧುನಿಕ ದೃಷ್ಟಿಯಲ್ಲಿ ಗುರುತಿಸಿರುವಂತಹ 5 ವಾಕ್ಯ ಪ್ರಭೇದಗಳಲ್ಲಿ ಕೊನೆಯ ವಾಕ್ಯ ಪ್ರಭೇದ ನಿಷೇಧಾರ್ಥಕ ವಾಕ್ಯ ಅಥವಾ ಅಲ್ಲಗಳೆಯುವ ವಾಕ್ಯ ಅಂತ ಕರೆಯಬಹುದು. ಈ ನಿಷೇಧಾರ್ಥಕ ವಾಕ್ಯ ಅಂತ ಹೇಳಿದ್ರೇನು? ಒಂದು ಘಟನೆ ಇಲ್ಲವೇ ಸಂಗತಿಯನ್ನು ಅಲ್ಲಗಳೆಯುವುದಕ್ಕಾಗಿ ಕನ್ನಡದಲ್ಲಿ ಇಲ್ಲ ಪದದ ಬಳಕೆಯಾಗುತ್ತದೆ. ಒಂದು ಘಟನೆ ಇಲ್ಲವೇ ಸಂಗತಿಯನ್ನು ಅಲ್ಲಗಳೆಯುವುದಕ್ಕಾಗಿ ಕನ್ನಡದಲ್ಲಿ ಇಲ್ಲ ಎಂಬ ಪದ ಬಳಕೆಯಾಗುತ್ತದೆ. ಅಂದ್ರೆ ನಿಷೇಧ. ಇಲ್ಲ ಎನ್ನುವಂಥದ್ದು ನಿಷೇಧವನ್ನು ವ್ಯಕ್ತಪಡಿಸುವಂತಹ ಪದ. ಈ ಪದವನ್ನು ಬಳಸಿದಾಗ ತಿಳಿಸುವ ವಾಕ್ಯದ ಕೊನೆಯಲ್ಲಿ ಬರುವ ಕ್ರಿಯಾಪದದಲ್ಲೂ ಕೆಲವು ಬದಲಾವಣೆಗಳನ್ನು ಮಾಡಿಕೊಳ್ಳಬೇಕಾಗುತ್ತದೆ. ಈ ಪದವನ್ನು ಬಳಸಿದಾಗ ತಿಳಿಸುವ ವಾಕ್ಯದ ಕೊನೆಯಲ್ಲಿ ಬರುವ ಕ್ರಿಯಾಪದದಲ್ಲೂ ಕೂಡ ಕೆಲವು ಬದಲಾವಣೆಗಳನ್ನು ಮಾಡಿಕೊಳ್ಳಬೇಕಾಗುತ್ತದೆ. ಉದಾಹರಣೆಗೆ ಸುಂದರ ಕಾಲೇಜಿಗೆ ಬಂದನು ಎನ್ನುವಂತ ವಾಕ್ಯ, ಅದನ್ನೀಗ ನಿಷೇಧಾರ್ಥಕ ವಾಕ್ಯ ಅಥವಾ ಅಲ್ಲಗಳೆಯುವ ವಾಕ್ಯವಾಗಿ ನಿರ್ಮಾಣಗೊಳಿಸಬೇಕು. ಸುಂದರ ಕಾಲೇಜಿಗೆ ಬಂದನು ಎನ್ನುವಂಥದ್ದು ಸಾಮಾನ್ಯ ಒಂದು ವಾಕ್ಯ. ಅದನ್ನೀಗ ನಿಷೇಧಾರ್ಥಕ ವಾಕ್ಯ ಅಥವಾ ಅಲ್ಲಗಳೆಯುವ ವಾಕ್ಯವಾಗಿ ನಿರ್ಮಾಣ ಮಾಡುವುದಾದ್ರೆ ಸುಂದರ ಕಾಲೇಜಿಗೆ ಬರಲಿಲ್ಲ, ಇದು ಬರಲಿಲ್ಲ ಎನ್ನುವಂಥದ್ದು ನಿಷೇಧವನ್ನು ಸೂಚಿಸುವಂಥದ್ದು. ಅಲ್ಲಗಳೆಯುವಂಥ ಮಾತನ್ನು ಸೂಚಿಸುವಂಥದ್ದು. ಸುಂದರ ಕಾಲೇಜಿಗೆ ಬಂದನು, ಅದನ್ನು ಸುಂದರ ಕಾಲೇಜಿಗೆ ಬರಲಿಲ್ಲ ಎನ್ನುವಂಥ ನಿಷೇಧಾರ್ಥದಲ್ಲಿ ನಾವು ಈ ರೀತಿ ಕಾಣಬಹುದು. ಅದೇ ರೀತಿ ನವೀನ ಮಂಚದಲ್ಲಿ ಮಲಗಿದ್ದಾನೆ ಎನ್ನುವಂಥದ್ದು ಒಂದು ವಾಕ್ಯ. ಇದನ್ನು ನಿಷೇಧಾರ್ಥಕ ವಾಕ್ಯವನ್ನಾಗಿ ಪರಿವರ್ತನೆಗೊಳಿಸಿದಾಗ ನವೀನ ಮಂಚದಲ್ಲಿ ಮಲಗುವುದಿಲ್ಲ, ನವೀನ ಮಂಚದಲ್ಲಿ ಮಲಗುವುದಿಲ್ಲ ಎನ್ನುವಂಥದ್ದು ನಿಷೇಧಾರ್ಥವನ್ನು ಸೂಚಿಸುತ್ತದೆ. ಅದೇ ರೀತಿ ವಿದ್ಯಾರ್ಥಿಗಳು ತರಗತಿಯಲ್ಲಿ ಇದ್ದರು, ಅದನ್ನು ವಿದ್ಯಾರ್ಥಿಗಳು ತರಗತಿಯಲ್ಲಿ ಇರಲಿಲ್ಲ, ನಿಷೇಧಾರ್ಥ ವಾಕ್ಯ. ಅದೇ ರೀತಿ ವಿದ್ಯಾರ್ಥಿಗಳು ತರಗತಿಯಲ್ಲಿ ಇರುತ್ತಾರೆ, ಅದನ್ನು ನಿಷೇಧಾರ್ಥದಲ್ಲಿ ವಿದ್ಯಾರ್ಥಿಗಳು ತರಗತಿಯಲ್ಲಿ ಇರುವುದಿಲ್ಲ ಎನ್ನುವಂಥದ್ದು. ಅದೇ ರೀತಿ ಸಂಬಂಧವನ್ನು ಅಲ್ಲಗಳೆಯುವ ನಿಷೇಧಾರ್ಥ ವಾಕ್ಯಗಳನ್ನು ಕೂಡ ನಾವು ಗಮನಿಸಬಹುದು. ಸಂಬಂಧವನ್ನು ಅಲ್ಲಗಳೆಯುವುದು, ಅವರು ಓದುವುದು ಕಾಲೇಜಿಗೆ, ಅದನ್ನು ನಾವು ಸಂಬಂಧವನ್ನು ಅಲ್ಲಗಳೆಯುವ ನಿಷೇಧಾರ್ಥಕ ವಾಕ್ಯವನ್ನಾಗಿ ಯಾವ ರೀತಿ ಮಾಡಬಹುದು ಅಂತ ಹೇಳಿ, ಅವರು ಓದುವುದು ಕಾಲೇಜಿಗಲ್ಲ. ಈಗ ಅವರು ಓದುವುದು ಕಾಲೇಜಿಗೆ ಅಂತ ಒಬ್ಬನು ಹೇಳಿದ್ರೆ ಅದನ್ನು ಸಂಬಂಧವನ್ನು ಅಲ್ಲಗಳೆಯುವ ನಿಷೇಧಾರ್ಥಕ ವಾಕ್ಯವನ್ನಾಗಿ ಯಾವ ರೀತಿ ಮಾಡುವುದು, ಅವರು ಓದುವುದು ಕಾಲೇಜಿಗೆ ಅಲ್ಲ. ಅದೇ ರೀತಿ 2 ಬಾರಿ ನಿಷೇಧವನ್ನು ಸೂಚಿಸುವ ವಾಕ್ಯ ಅಥವಾ 2 ಬಾರಿ ಅಲ್ಲಗಳೆಯುವ ವಾಕ್ಯ, 2 ಬಾರಿ ನಿಷೇಧವನ್ನು ಸೂಚಿಸುವಂಥದ್ದು ಅಥವಾ 2 ಬಾರಿ ಅಲ್ಲಗಳೆಯುವಂಥ ವಾಕ್ಯ ಅನ್ನು ಕೂಡ ನಾವು ನೋಡಬಹುದು. ವಾಕ್ಯವೊಂದರ ಕೊನೆಯ ಪದವನ್ನು 2 ಬಾರಿ ಬಳಸುವ ಮೂಲಕ ಅಲ್ಲಗಳೆಯಲಾಗುತ್ತದೆ. ವಾಕ್ಯವೊಂದರ ಕೊನೆಯ ಪದವನ್ನು 2 ಬಾರಿ ಬಳಸುವ ಮೂಲಕ ಅಲ್ಲಗಳೆಯಲಾಗುತ್ತದೆ. ಇದನ್ನು 2 ಬಾರಿ ನಿಷೇಧವನ್ನು ಸೂಚಿಸುವ ವಾಕ್ಯ ಅಂತ ಕರೀಬಹುದು. ಉದಾಹರಣೆಗೆ, ಅವನು ತಂಪು ಪಾನೀಯ ಕುಡಿಯುವುದಿಲ್ಲ, ಇಲ್ಲಿ ಕುಡಿಯುವುದಿಲ್ಲ ಎನ್ನುವಂಥದ್ದು ನಿಷೇಧವನ್ನು ಸೂಚಿಸುತ್ತದೆ. ಇನ್ನೊಂದ್ಸರಿ, ಅವನು ತಂಪು ಪಾನೀಯ ಕುಡಿಯುವುದಿಲ್ಲವೆಂದಿಲ್ಲ, ಈ ರೀತಿ 2 ಬಾರಿ ನಿಷೇಧವನ್ನು ಸೂಚಿಸುತ್ತದೆ. ಅವನು ತಂಪು ಪಾನೀಯ ಕುಡಿಯುವುದಿಲ್ಲ,
ಇನ್ನೊಂದು ಅವನು ತಂಪು ಪಾನೀಯ ಕುಡಿಯುವುದಿಲ್ಲವೆಂದಿಲ್ಲ. ಇದು 2 ಬಾರಿ ನಿಷೇಧವನ್ನು ಸೂಚಿಸುವಂಥದ್ದು. ಈ ರೀತಿಯಾಗಿ ಅಲ್ಲಗಳೆಯುವ ವಾಕ್ಯಗಳು ವಾಕ್ಯಗಳ ವಿವಿಧ ಸನ್ನಿವೇಶಗಳಲ್ಲಿ ಬರುತ್ತವೆ. ಅಲ್ಲಗಳೆಯುವ ವಾಕ್ಯಗಳು ಅಥವಾ ನಿಷೇಧಾರ್ಥಕ ವಾಕ್ಯಗಳು ಇಲ್ಲಿ ವಾಕ್ಯಗಳ ವಿವಿಧ ಸನ್ನಿವೇಶಗಳಲ್ಲಿ ಬರುತ್ತವೆ ಎನ್ನುವುದನ್ನು ನಾವು ತಿಳ್ಕೊಳ್ಬಹುದು. ಸರಿ ವಿದ್ಯಾರ್ಥಿಗಳೇ, ಈ ರೀತಿಯಾಗಿ ನಾವು ಇವತ್ತು ವಾಕ್ಯ ಎಂದರೇನು, ಹೊಸಗನ್ನಡ ವಾಕ್ಯ ಎಂದರೇನು, ಅದೇ ರೀತಿ ಹೊಸಗನ್ನಡ ವಾಕ್ಯ ರಚನೆ, ಸಾಂಪ್ರದಾಯಿಕ ಸ್ವರೂಪ, ಅದೇ ರೀತಿ ಸಾಂಪ್ರದಾಯಿಕ ವ್ಯಾಕರಣಕಾರರು ಗುರುತಿಸಿರುವಂತಹ ಸಾಮಾನ್ಯ ವಾಕ್ಯ, ಸಂಯೋಜಿತ ವಾಕ್ಯ, ಮಿಶ್ರ ವಾಕ್ಯ, ಅದೇ ರೀತಿ ಡಿ.ಎನ್. ಶಂಕರ ಭಟ್ಟರು ಆಧುನಿಕ ದೃಷ್ಟಿಕೋನದಲ್ಲಿ ಕಂಡುಕೊಂಡಂತಹ ಕ್ರಿಯಾತ್ಮಕ ವಾಕ್ಯ, ವೈಷಯಿಕ ವಾಕ್ಯ ಅಥವಾ ವಿಷಯ ವಾಕ್ಯ, ಪ್ರಸ್ತಾವನಾ ವಾಕ್ಯ, ಪ್ರಶ್ನಾರ್ಥಕ ವಾಕ್ಯ ಅಥವಾ ಕೇಳುವ ವಾಕ್ಯ, 5ನೇದು ನಿಷೇಧಾರ್ಥಕ ವಾಕ್ಯ ಅಥವಾ ಅಲ್ಲಗಳೆಯುವ ವಾಕ್ಯ. ಇದರ ಬಗ್ಗೆ ನಾವು ಇವತ್ತು ತಿಳ್ಕೊಂಡೆವು. ಮುಂದೆ ನಾವು ನೋಡುವುದಕ್ಕೆ ಇರುವಂತಹ ಕನ್ನಡ ವ್ಯಾಕರಣ ಭಾಗ ಯಾವುದು? ಅವ್ಯಯಗಳು. ಮುಂದೆ ನಾವು ನೋಡಕ್ಕೆ ಇರುವಂತಹ ಕನ್ನಡ ವ್ಯಾಕರಣದ ಭಾಗ ಇಲ್ಲಿ ಅವ್ಯಯಗಳು. ಇಲ್ಲಿ ಅವ್ಯಯಗಳು ಎಂದರೆ ಏನು ಎನ್ನುವಂಥದ್ದನ್ನು ನಾವು ತಿಳ್ಕೊಳ್ಳುವುದಾದ್ರೆ, ಒಂದು ಪದವನ್ನು ಗಮನಿಸಿಕೊಂಡಾಗ ಪುಲ್ಲಿಂಗ ಆಗಿರ್ಬೋದು, ಪುಲ್ಲಿಂಗ ಪುರುಷಲಿಂಗ, ಸ್ತ್ರೀಲಿಂಗ ಆಗಿರ್ಬೋದು, ಅದೇ ರೀತಿ ನಪುಂಸಕ ಲಿಂಗಗಳು ಎಂದಾಗಲಿ ಅಥವಾ ಏಕವಚನ ಬಹುವಚನವೆಂದಾಗಲಿ ಯಾವುದೇ ವ್ಯತ್ಯಾಸವಿಲ್ಲದೆ ಏಕರೂಪವಾಗಿರುವುದನ್ನು ನಾವು ಹಾಗೂ ಯಾವುದೇ ಪ್ರತ್ಯಯವನ್ನು ಹೊಂದಿಲ್ಲದಿರುವುದನ್ನು ಅವ್ಯಯಗಳು ಅಂತ ಕರೆಯಬಹುದು. ಒಂದು ಪದವನ್ನು ನಾವು ಗಮನಿಸಿಕೊಂಡಾಗ ಅದರಲ್ಲಿ ಪುಲ್ಲಿಂಗ ಆಗಿರ್ಬೋದು, ಸ್ತ್ರೀಲಿಂಗ ಆಗಿರ್ಬೋದು, ನಪುಂಸಕ ಲಿಂಗ ಆಗಿರ್ಬೋದು, ಏಕವಚನ ಆಗಿರ್ಬೋದು, ಬಹುವಚನ ಆಗಿರ್ಬೋದು, ಅದೇ ರೀತಿ ಯಾವುದೇ ವಿಭಕ್ತಿ ಪ್ರತ್ಯಯವನ್ನು ಹೊಂದಿಲ್ಲದೆ ಇರುವಂಥದ್ದನ್ನು ನಾವು ಅವ್ಯಯಗಳು ಅಂತ ಕರೆಯಬಹುದು. ಉದಾಹರಣೆಗೆ ನಾವು ಅವನು ಸುತ್ತಲೂ ನೋಡಿದನು. ಅವನು ಸುತ್ತಲೂ ನೋಡಿದನು. ಅದೇ ರೀತಿ ಇದನ್ನು ಹುಡುಗಿಯಾಗಿ ತೆಗೆದುಕೊಂಡಾಗ ಏನಾಗ್ತದೆ? ಅವಳು ಸುತ್ತಲೂ ನೋಡಿದಳು. ಅದೇ ರೀತಿ ಇದನ್ನು ಅವರು ಸುತ್ತಲೂ ನೋಡಿದರು. ಅದು ಸುತ್ತಲೂ ನೋಡಿತು. ಅದೇ ರೀತಿ ಅವು ಸುತ್ತಲೂ ನೋಡಿತು. ಇಲ್ಲಿ ಗಮನಿಸಿಕೊಳ್ಳಿ, ಈ ವಾಕ್ಯಗಳಲ್ಲಿ ಅವನು ಸುತ್ತಲೂ ನೋಡಿದನು, ಅವಳು ಸುತ್ತಲೂ ನೋಡಿದಳು, ಅವರು ಸುತ್ತಲೂ ನೋಡಿದರು, ಅದು ಸುತ್ತಲೂ ನೋಡಿತು, ಅವು ಸುತ್ತಲೂ ನೋಡಿತು. ಇದರಲ್ಲಿ ಸುತ್ತಲೂ ಎನ್ನುವಂತಹ ಪದ ಅವ್ಯಯ ಪದವಾಗಿದೆ. ಈ ಅವ್ಯಯ ಪದ ಯಾವುದಾದ್ರಲ್ಲಾದ್ರೂ ಇಲ್ಲಿ ಅವನು ಎನ್ನುವಂಥದ್ದನ್ನು ನಾವು ಪುರುಷಲಿಂಗ ಇರುವಾಗ ಸುತ್ತಲೂ ಬಂದಿದೆ. ಅವಳು ಎನ್ನುವಂಥದ್ದನ್ನು ನೋಡಿದಾಗ ಕೂಡ ಸುತ್ತಲೂ ಇದೆ. ಅವರು ಎನ್ನುವಂಥದ್ದು ಬಹುವಚನ ರೂಪ, ಇದು ಇದ್ದಾಗ ಕೂಡ ಸುತ್ತಲಿದೆ. ಅದು ಎನ್ನುವಂಥದ್ದು ಏಕವಚನ ರೂಪ, ಅವುಗಳು ಸುತ್ತಲಿದೆ. ಅವು ಎನ್ನುವಂಥದ್ದು ಕೂಡ ಏಕವಚನ ರೂಪ, ಸುತ್ತಲಿದೆ. ಅದೇ ರೀತಿ ಇಲ್ಲಿ ಏಕವಚನ ಆಗಿರ್ಬಹುದು, ಬಹುವಚನ ಆಗಿರ್ಬಹುದು, ಪುರುಷಲಿಂಗ ಇರ್ಬಹುದು, ಸ್ತ್ರೀಲಿಂಗ ಆಗಿರ್ಬಹುದು, ನಪುಂಸಕಲಿಂಗ ಯಾವುದೂ ಕೂಡ ಉಪಯೋಗ ಮಾಡಿದಾಗ ಕೂಡ ಇಲ್ಲಿ ಯಾವುದೇ ಬದಲಾವಣೆ ಆಗಿಲ್ಲ. ಇದು ಸುತ್ತಲೂ ಎನ್ನುವಂಥದ್ದು ಬದಲಾವಣೆ. ಅವನು ಸುತ್ತಲೂ ನೋಡಿದನು, ಯಾರು ಏನು ಮಾಡಿದ್ರು ಕೂಡ ಇಲ್ಲಿ ಸುತ್ತಲೂ ಎನ್ನುವಂಥದ್ದು ಬದಲಾಗಿಲ್ಲ. ಆದ್ರಿಂದಾಗಿ ಸುತ್ತಲೂ ಎನ್ನುವಂಥದ್ದು ಅವ್ಯಯ ಪದ. ಆದ್ರಿಂದಾಗಿ ಇಲ್ಲಿ ಪುರುಷಲಿಂಗ ಪುಲ್ಲಿಂಗ ಇರಬಹುದು, ಸ್ತ್ರೀಲಿಂಗ ಇರಬಹುದು, ನಪುಂಸಕಲಿಂಗ ಇರಬಹುದು, ಯಾವುದನ್ನು ಉಪಯೋಗ ಮಾಡಿದಾಗ ಕೂಡ ಬದಲಾವಣೆ ಹೊಂದದೆ, ಏಕವಚನ ಬಹುವಚನವನ್ನು ಉಪಯೋಗಿಸಿದಾಗ ಕೂಡ ಬದಲಾವಣೆ ಹೊಂದದೆ ಇರುವಂತಹ ಪದವನ್ನು ನಾವು ಯಾವುದು ಅಂತ ಕರೆಯಬಹುದು? ಅವ್ಯಯಗಳು ಅಂತ ಕರೆಯಬಹುದು. ಅದೇ ರೀತಿ ಈ ಮೇಲಿನ ವಾಕ್ಯಗಳಲ್ಲಿ ನಾವು ಗಮನಿಸಿದಾದ್ರೆ ಇಲ್ಲಿ ನಾಮಪದ ಅಂತ ಹೇಳಿದ್ರೆ ನಾಮಪದ ಉಪಯೋಗ ಮಾಡಬಹುದು. ಇಲ್ಲಿ ಅವನು ಅಂದ್ರೆ ರಾಮನು ಸುತ್ತಲೂ ನೋಡಿದನು, ಅವಳು ರಾಧೆಯು ಸುತ್ತಲೂ ನೋಡಿದಳು. ಇದೇ ರೀತಿ ನಾಮಪದ
ಕ್ರಿಯಾಪದ ಆಗಿರ್ಬೋದು. ನೋಡಿದನು ಎನ್ನುವಂಥದ್ದು ಕ್ರಿಯಾಪದ, ಇದೆಲ್ಲ ಕ್ರಿಯಾಪದ. ಅದೇ ರೀತಿ ನಾಮಪದ, ಕ್ರಿಯಾಪದ, ಲಿಂಗ, ವಚನ, ವಿಭಕ್ತಿಗಳಿಂದ ಯಾವ ರೂಪ ಬದಲಾವಣೆ ಹೊಂದದೇ ಇರುವ ಪದಗಳನ್ನು ಅವ್ಯಯ ಎಂದು ಕರೆಯಬಹುದು. ಈ ಇಲ್ಲಿನ ವಾಕ್ಯಗಳಲ್ಲಿ ನಾವು ನಾಮಪದ ಆಗಿರ್ಬೋದು, ಕ್ರಿಯಾಪದ, ಲಿಂಗ, ವಚನ, ವಿಭಕ್ತಿಗಳಿಂದ ಯಾವ ರೂಪ ಬದಲಾವಣೆ ಹೊಂದದೇ ಇರುವ ಪದಗಳನ್ನು ನಾವು ಅವ್ಯಯ ಎಂದು ಕರೆಯಬಹುದು. ಉದಾಹರಣೆಗೆ ನಾವೀಗ ಇಲ್ಲಿ ಸುತ್ತಲೂ ಮಾತ್ರ ತೆಗೆದುಕೊಳ್ಳುವಂಥದ್ದಲ್ಲ, ಉದಾಹರಣೆಗೆ ಇನ್ನಿತರ ಪದಗಳನ್ನು ನಾವು ತೆಗೆದುಕೋಬಹುದು. ಚೆನ್ನಾಗಿ, ಮೆಲ್ಲಗೆ, ಅವಳು ಚೆನ್ನಾಗಿ ಓದಿದಳು, ಅವನು ಚೆನ್ನಾಗಿ ಓದಿದ, ಆ ರೀತಿ. ಮೆಲ್ಲಗೆ, ಅವಳು ಮೆಲ್ಲಗೆ ನಡೆದಳು, ಅವನು ಮೆಲ್ಲಗೆ ನಡೆದ, ಅದು ಮೆಲ್ಲಗೆ ನಡೆಯಿತು, ಆ ರೀತಿ. ಚೆನ್ನಾಗಿ, ಮೆಲ್ಲಗೆ, ನೆಟ್ಟಗೆ, ಸುಮ್ಮನೆ, ತರುವಾಯ ಇತ್ಯಾದಿ ಪದಗಳನ್ನು ಕೂಡ ಇಲ್ಲಿ ಅವ್ಯಯ ಪದಗಳಾಗಿ ನಾವು ತೆಗೆದುಕೋಬಹುದು. ವಿದ್ಯಾರ್ಥಿಗಳೇ, ಅವ್ಯಯಗಳನ್ನು ನಾವು ಈಗ ಒಟ್ಟು 6 ವಿಧಗಳಾಗಿ ವಿಂಗಡಣೆ ಮಾಡಬಹುದು. ಅವ್ಯಯಗಳನ್ನು ಒಟ್ಟು ನಾವು ಎಷ್ಟು ವಿಧಗಳಾಗಿ ವಿಂಗಡಣೆ ಮಾಡಬಹುದು? 6 ವಿಧಗಳಾಗಿ ವಿಂಗಡಣೆ ಮಾಡಬಹುದು. ಅದು ಯಾವುದಂತ ಹೇಳಿದ್ರೆ, ಫಸ್ಟ್ ಒನ್ ಸಾಮಾನ್ಯ ಅವ್ಯಯಗಳು, ಸಾಮಾನ್ಯ ಅವ್ಯಯಗಳು. ಎರಡನೇದು ಯಾವುದು? ಸಾಮಾನ್ಯ ಅವ್ಯಯಗಳು. ಇನ್ನು ಎರಡನೇದು ನಾವು ನೋಡಕ್ಕೆ ಇರುವಂಥದ್ದು ಅನುಕರಣ ಅವ್ಯಯಗಳು. ಅದೇ ರೀತಿ ಮೂರನೇದು ಭಾವಸೂಚಕ ಅವ್ಯಯಗಳು. ನಾಲ್ಕನೇದು ಕ್ರಿಯಾರ್ಥಕ ಅವ್ಯಯಗಳು. ಐದನೇದು ಸಂಬಂಧಾರ್ಥಕ ಅವ್ಯಯಗಳು. ಆರನೇದು ಅವಧರಣಾರ್ಥಕ ಅವ್ಯಯಗಳು. ಈ ರೀತಿಯಾಗಿ ನಾವು 6 ವಿಧಗಳನ್ನು ಅವ್ಯಯಗಳಲ್ಲಿ ಕಾಣಬಹುದು. ಸಾಮಾನ್ಯ ಅವ್ಯಯಗಳು, ಅನುಕರಣ ಅವ್ಯಯಗಳು, ಭಾವಸೂಚಕ, ಕ್ರಿಯಾರ್ಥಕ, ಸಂಬಂಧಾರ್ಥಕ, ಅವಧರಣಾರ್ಥಕ ಅವ್ಯಯಗಳಾಗಿ ನಾವು 6 ವಿಧಗಳನ್ನು ತಿಳಿದುಕೊಳ್ಬಹುದು. ಅದರಲ್ಲಿ ಮೊದಲು ನಾವು ನೋಡಕ್ಕಿರುವಂತಹ ಅವ್ಯಯ ಯಾವುದು? ಸಾಮಾನ್ಯ ಅವ್ಯಯಗಳು. ಈ ಸಾಮಾನ್ಯ ಅವ್ಯಯಗಳಲ್ಲಿ ನಾವು ಸಾಮಾನ್ಯವಾಗಿ ವಿಶೇಷಣಗಳು ಇರುವುದನ್ನು ಗಮನಿಸಬಹುದು. ಸಾಮಾನ್ಯ ಅವ್ಯಯಗಳಲ್ಲಿ ಅದೇ ನಾವು ಚೆನ್ನಾಗಿ, ಮೆಲ್ಲಗೆ, ಅದೆಲ್ಲ ವಿಶೇಷಣಗಳು. ಸಾಮಾನ್ಯ ಅವ್ಯಯಗಳಲ್ಲಿ ಹೆಚ್ಚಾಗಿ ವಿಶೇಷಣಗಳು ಇರುವುದನ್ನು ನಾವು ಗಮನಿಸಿಕೊಳ್ಬಹುದು. ಉದಾಹರಣೆಗೆ ಬೇಗನೆ, ಮೆಲ್ಲನೆ, ಸೊಗಸಾಗಿ, ಸುಮ್ಮನೆ, ತಟ್ಟನೆ, ತರುವಾಯ, ಹಾಗೆ, ಬೇರೆ, ಕೂಡಲೇ, ಚೆನ್ನಾಗಿ ಇತ್ಯಾದಿ ಪದಗಳನ್ನು ನಾವು ಎಲ್ಲಿ ಗಮನಿಸ್ಕೋಬಹುದು? ಸಾಮಾನ್ಯ ಅವ್ಯಯಗಳಲ್ಲಿ ನಾವು ಗಮನಿಸ್ಕೊಳ್ಬಹುದು. ಅವನು ಸುಮ್ಮನೆ ಬಂದನು, ಅವಳು ಸುಮ್ಮನೆ ಬಂದಳು, ಅದು ಸುಮ್ಮನೆ ಬಂದಿತು, ಅವನು ಚೆನ್ನಾಗಿ ಓದಿದನು, ಇದೆಲ್ಲವೂ ಅವಳು ಚೆನ್ನಾಗಿ ಓದಿದಳು, ಅದು ಚೆನ್ನಾಗಿ ತಿಂದಿತು, ಈ ರೀತಿ. ಅದೇ ರೀತಿ ಮುಂದಕ್ಕೆ ನಾವು ನೋಡಕ್ಕಿರುವಂತಹ ಅವ್ಯಯ ಯಾವುದು? ಅನುಕರಣ ಅವ್ಯಯ. ಅನುಕರಣ ಅವ್ಯಯ ಅಂತ ಹೇಳಿದ್ರೆ ನಿರ್ದಿಷ್ಟ ಅರ್ಥವಿಲ್ಲದೆ ಧ್ವನಿ ವಿಶೇಷಗಳನ್ನು ತಾನು ಕಿವಿಯಿಂದ ಕೇಳಿದಂತೆ ಅನುಕರಣೆ ಮಾಡಿ ಹೇಳುವ ಪದಗಳನ್ನು ಅನುಕರಣ ಅವ್ಯಯ ಅಂತ ಕರೆಯಬಹುದು. ಅಂದ್ರೆ ನಿರ್ದಿಷ್ಟ ನಿರ್ದಿಷ್ಟವಾದಂತಹ ಅರ್ಥವಿರುವುದಿಲ್ಲ, ಕಿವಿಗೆ ಕೇಳಿ ಬರುವಂತಹ ಶಬ್ದವನ್ನು ಬಾಯಿಯಲ್ಲಿ ಉಚ್ಚರಿಸುವಂಥದ್ದನ್ನು ನಾವು ಅನುಕರಣ ಅವ್ಯಯ ಅಂತ ಕರೆಯಬಹುದು. ನಿರ್ದಿಷ್ಟವಾದ ಅರ್ಥ ಇರದೆ ಕಿವಿಗೆ ಕೇಳಿ ಬರುವ ಶಬ್ದವನ್ನು ಬಾಯಿಯಲ್ಲಿ ಉಚ್ಚಾರಣೆ ಮಾಡುವಂತಹ ಪದಗಳನ್ನು ನಾವು ಯಾವುದಂತ ಕೇಳ್ತೇವೆ? ಅನುಕರಣ ಅವ್ಯಯ ಅಂತ ಹೇಳ್ತೇವೆ. ಉದಾಹರಣೆಗೆ ಈಗ ಚಟ ಚಟ, ಕರ ಕರ, ಚುರು ಚುರು, ಪಟ ಪಟ, ದಗ ದಗ, ರೊಯ್ಯನೆ, ಸುಯ್ಯನೆ, ಜುಳು ಜುಳು, ದಡ ದಡ, ಬಡ ಬಡ, ಫಲ ಫಲ, ದಬ ದಬ, ಕಟ ಕಟ, ಇದೆಲ್ಲ ಶಬ್ದಗಳು. ಅಂದ್ರೆ ಕಿವಿಗೆ ಕೇಳಿ ನಿರ್ದಿಷ್ಟ ಅರ್ಥ ಇರದೆ ಕಿವಿಗೆ ಕೇಳಿ ಬರುವ ಶಬ್ದವನ್ನು ಬಾಯಿಯಲ್ಲಿ ಉಚ್ಚರಿಸೋದು. ಚಟ ಚಟ, ಮಳೆ ಚಟ ಚಟ ಬಡಿಯಿತು. ಕರ ಕರ, ಕಪ್ಪೆ ಕರ ಕರ ಕೂಗಿತು. ಹೊಟ್ಟೆ ಚುರು ಚುರು ಎನ್ನಿತು. ಅದೇ ರೀತಿ ಮಳೆ ಪಟ ಪಟ ಬಡಿಯಿತು. ಅದೇ ರೀತಿ ಬೆಂಕಿ ದಗ ದಗ ಉರಿಯಿತು. ರಾಕೆಟ್ ರೊಯ್ಯನೆ ಹೋಯಿತು. ಬೆಂಕಿ ಸುಯ್ಯನೆ ಹೊತ್ತಿತು. ಜಲವು ಜುಳು ಜುಳು ಹರಿಯಿತು. ಈ ರೀತಿ ಚಟ ಚಟ, ಕರ ಕರ, ಚುರು ಚುರು, ಪಟ ಪಟ, ದಗ ದಗ, ರೊಯ್ಯನೆ, ಸುಯ್ಯನೆ, ಜುಳು ಜುಳು, ದಡಬಡ, ದಬ ದಬ, ಫಲ ಫಲ, ಇದೆಲ್ಲವೂ ಕೂಡ
ಇದು ಎಲ್ಲವೂ ಕೂಡ ಏನಾಗಿದೆ, ಅನುಕರಣ ಅವ್ಯಯಗಳಾಗಿದೆ. ಅದೇ ರೀತಿ ನೆಕ್ಸ್ಟ್ ನಾವು ನೋಡಕ್ಕಿರುವಂಥದ್ದು ಭಾವಸೂಚಕ ಅವ್ಯಯ. ಇಲ್ಲಿ ಭಾವಸೂಚಕ ಅವ್ಯಯ ಅಂತ ಹೇಳಿದ್ರೆ ಭಾವನೆ ಅಂದರೆ ಮನಸ್ಸಿನಲ್ಲಿ ಉಂಟಾಗುವಂಥ ಕೋಪ ಆಗಿರ್ಬೋದು, ಅದೇ ರೀತಿ ಹರ್ಷ ಅಂದರೆ ಖುಷಿ ಆಗಿರ್ಬೋದು, ಅದೇ ರೀತಿ ದುಃಖ ಆಗಿರ್ಬೋದು, ಮೆಚ್ಚುಗೆ ಆಗಿರ್ಬೋದು, ಆಕ್ಷೇಪ ಆಗಿರ್ಬೋದು, ತಿರಸ್ಕಾರ ಇತ್ಯಾದಿ ಪದಗಳನ್ನು ವ್ಯಕ್ತಪಡಿಸುವಾಗ ಅರ್ಥವಿಲ್ಲದೆ ಕೆಲವು ಪದಗಳನ್ನು ಬಳಸ್ತೇವೆ. ಕೆಲವು ಸರಿ ಮನಸ್ಸಲ್ಲಿ ಕೋಪ ಬರ್ತದೆ, ಕೆಲವು ಸರಿ ಖುಷಿ ಆಗ್ತದೆ, ಕೆಲವು ಸರಿ ದುಃಖ ಆಗ್ತದೆ, ಅಥವಾ ಕೆಲವು ಸರಿ ತಿರಸ್ಕಾರ ಮಾಡುವಂಥದ್ದು, ಇದೆಲ್ಲವೂ ನಮ್ಮ ಮನಸ್ಸಲ್ಲಿ ಆಗ್ತದೆ. ಇದನ್ನು ಅರ್ಥವಿಲ್ಲದೆ ಆ ಸಂದರ್ಭದಲ್ಲಿ ನಾವು ನಮ್ಮಲ್ಲಿ ನಾವು ಹೇಳ್ಕೊಳ್ಳುವಂಥ ಪದಗಳು, ಅಂಥ ಪದಗಳನ್ನು ಭಾವಸೂಚಕ ಅವ್ಯಯ ಅಂತ ಹೇಳ್ತೀವಿ. ಉದಾಹರಣೆ, ಆಹಾ ಬಳಿರೆ, ಆಹಾ ಆ ತೋಟವು ಎಷ್ಟೊಂದು ಸುಂದರವಾಗಿದೆ. ಆ ತೋಟವನ್ನು, ಹೂವಿನ ತೋಟವನ್ನು ನೋಡಿದಾಗ ನಮಗೆ ಖುಷಿ ಆಗ್ತದೆ. ಅದನ್ನು ನೋಡಿ ನಾವು ಆಹಾ ನೋಡಿದಕ್ಕೆ ಎಷ್ಟು ಸುಂದರವಾಗಿದೆ. ಅದೇ ರೀತಿ ಯಾರೋ ಒಬ್ರು ತುಂಬಾ ಬಡತನದಲ್ಲಿದ್ದಾರೆ, ಅವರ ಪರಿಸ್ಥಿತಿಯನ್ನು ನೋಡಕ್ಕಾಗದೆ ಅಯ್ಯೋ ಪಾಪ ಅವರ ಪಾಡು ಈಗ ಐತೆ, ಅಯ್ಯೋ ಎನ್ನುವಂಥದ್ದು ಭಾವಸೂಚಕ ಅವ್ಯಯ. ಅದೇ ರೀತಿ ಓಹೋ ಅವರು ಚೆನ್ನಾಗಿದ್ದಾರೆ ಅಲ್ಲವೇ, ಆ ರೀತಿ ಓಹೋ ಆಹಾ ಅಯ್ಯೋ. ಅದೇ ರೀತಿ ಛೇ ನಿನ್ನ ಪಾಡು ಈಗ ಐತೆ, ಥೂ ನಿನ್ನ ಕರ್ಮ, ಆ ರೀತಿ ಇತ್ಯಾದಿ ಪದಗಳನ್ನು ಆಹಾ ಬಡಿರೆ ಅಯ್ಯೋ ಓಹೋ ಛೇ ಥೂ ಹಬ್ಬ ಇದೆಲ್ಲ ಪದಗಳು ಭಾವಸೂಚಕ ಅಂದರೆ ಮನಸ್ಸಿನ ಆಳದಿಂದ ಹೇಳುವಂಥ ಪದಗಳು. ಆದ್ದರಿಂದಾಗಿ ಇದೆಲ್ಲವೂ ಕೂಡ ಭಾವಸೂಚಕ ಅವ್ಯಯಗಳಿಗೆ ಉದಾಹರಣೆಯಾಗಿದೆ. ನೆಕ್ಸ್ಟ್ ನಾವು ನೋಡಕ್ಕೆ ಇರುವಂತಹ ಅವ್ಯಯ ಯಾವುದು, ಕ್ರಿಯಾರ್ಥಕ ಅವ್ಯಯ. ಇಲ್ಲಿ ಕ್ರಿಯಾರ್ಥಕ ಅವ್ಯಯ ಅಂತ ಹೇಳಿದ್ರೆ ಕ್ರಿಯಾಪದದ ಸ್ಥಾನದಲ್ಲಿದ್ದು ವಾಕ್ಯದ ಅರ್ಥವನ್ನು ಪೂರ್ಣಗೊಳಿಸುವ ಅವ್ಯಯಗಳನ್ನು ಕ್ರಿಯಾರ್ಥಕ ಅವ್ಯಯಗಳು ಅಂತ ಹೇಳ್ತೀವಿ. ಕ್ರಿಯಾಪದದ ಸ್ಥಾನದಲ್ಲಿದ್ದು ವಾಕ್ಯದ ಅರ್ಥವನ್ನು ಪೂರ್ಣಗೊಳಿಸುವಂತ ಅವ್ಯಯಗಳನ್ನು ಕ್ರಿಯಾರ್ಥಕ ಅವ್ಯಯಗಳು ಅಂತ ನಾವು ಕರೆಯಬಹುದು. ಕ್ರಿಯಾರ್ಥಕ ಅವ್ಯಯ ಅಂತ ಹೇಳಿದ್ರೆ ವಾಕ್ಯದ ಕೊನೆಯಲ್ಲಿ ಕ್ರಿಯೆಯನ್ನು ಸೂಚಿಸುವಂಥದ್ದು. ಹೌದು, ಸಾಕು, ಅಲ್ಲ, ಹೌದು, ಬೇಡ, ಉಂಟು ಇದೆಲ್ಲ. ಈಗ ನಿನಗೆ ಊಟ ಬೇಕಾ ಅಂತ ಕೇಳಿದಾಗ ಬೇಕು ಅಥವಾ ಬೇಡ, ಬೇಕು ಅಥವಾ ಬೇಡ ಇದು ಕ್ರಿಯೆಯನ್ನು ಸೂಚಿಸುವಂಥದ್ದು. ಅಥವಾ ನಿನಗೆ ಊಟ ಸಾಕಾ, ಒಂದ ಸಾಕು ಅಥವಾ ಸಾಕಾಗಲ್ಲ. ಅದೇ ರೀತಿ ಹೌದು, ಅಲ್ಲ, ಬೇಡ, ಉಂಟು ಇದೆಲ್ಲವೂ ಕೂಡ ಕ್ರಿಯೆಯನ್ನು ಸೂಚಿಸುವಂಥ ಪದಗಳು. ನೆಕ್ಸ್ಟ್ ನಾವು ನೋಡಕ್ಕಿರುವಂಥ ಅವ್ಯಯ ಸಂಬಂಧಾರ್ಥಕ ಅವ್ಯಯ. ಈ ಸಂಬಂಧಾರ್ಥಕ ಅವ್ಯಯದಲ್ಲಿ ನಾವು ಏನು ತಿಳ್ಕೊಳ್ತೇವೆ ಅಂತ ಹೇಳಿದ್ರೆ ಎರಡು ಪದಗಳಲ್ಲಾಗಲಿ ಹಲವು ಪದ ಸಮುಚ್ಚಯಗಳನ್ನಾಗಲಿ ವಾಕ್ಯಗಳನ್ನಾಗಲಿ ಜೋಡಿಸುವಂತ ಅಥವಾ ಸಂಬಂಧಗೊಳಿಸುವಂತಹ ಪದಗಳೇ ಸಂಬಂಧಾರ್ಥಕ ಅವ್ಯಯ. ಇಲ್ಲಿ ಎರಡು ಪದ ಇರಬಹುದು ಅಥವಾ ಎರಡಕ್ಕಿಂತ ಹೆಚ್ಚು ಪದಗಳಿರ್ಬೋದು, ಎರಡು ವಾಕ್ಯ ಇರಬಹುದು, ಎರಡಕ್ಕಿಂತ ಹೆಚ್ಚಿನ ವಾಕ್ಯಗಳಿರ್ಬೋದು. ಇವುಗಳಿಗೆ ಒಂದಕ್ಕೊಂದು ಸಂಬಂಧವನ್ನು ಕಲ್ಪಿಸಿಕೊಳ್ಳುವಂತ ಪದವನ್ನು ನಾವು ಅವ್ಯಯವನ್ನು ನಾವು ಸಂಬಂಧಾರ್ಥಕ ಅವ್ಯಯ ಅಂತ ಕರಿತೇವೆ. ಉದಾಹರಣೆಗೆ ಇಲ್ಲಿ ಮತ್ತು ಅಥವಾ ಆದ್ದರಿಂದ, ಮತ್ತು ಅಥವಾ ಆದ್ದರಿಂದ, ಅದೇ ರೀತಿ ಅಲ್ಲದೆ, ಅಲ್ಲದೆ ಇದೆಲ್ಲವೂ ಎರಡು ಪದ ಅಥವಾ ಎರಡಕ್ಕಿಂತ ಹೆಚ್ಚಿನ ಪದ ಆಗಿರ್ಬೋದು, ಎರಡು ವಾಕ್ಯ ಅಥವಾ ಎರಡಕ್ಕಿಂತ ಹೆಚ್ಚಿನ ವಾಕ್ಯಗಳ ನಡುವೆ ಸಂಬಂಧವನ್ನು ಕಲ್ಪಿಸಿಕೊಳ್ಳುವಂತ ಅವ್ಯಯ ಪದಗಳು. ಮತ್ತು ನಾನು ಮತ್ತು ಅವನು ಶಾಲೆಗೆ ಬರುವೆನು, ಮತ್ತು ಅದೇ ರೀತಿ ನಾನು ಮತ್ತು ನನ್ನ ತಂದೆ ಶಾಲೆಗೆ ಬರುವೆವು, ಅಥವಾ ನಾನು ಬರುವೆನು ಅಥವಾ ಅವಳು ಬರುವಳು, ಅಥವಾ ಅದೇ ರೀತಿ ನಾನು ಬರುತ್ತೇನೆ ಆದ್ದರಿಂದ ಅವನು ಬರುತ್ತಾನೆ. ಆ ರೀತಿ ಇಲ್ಲಿ ರಾಮನು ಲಕ್ಷ್ಮಣನು ಬರುವನು, ಇಲ್ಲಿ ರಾಮನು ಲಕ್ಷ್ಮಣನು ಬರುವನು, ನಾನು ಬರುವೆನು ಅಲ್ಲದೆ ಅವರು ಬರುವರು. ಈ ರೀತಿ ಈ ಸಂಬಂಧವನ್ನು ಕಲ್ಪಿಸಿಕೊಳ್ಳುವುದು ಒಂದಕ್ಕೊಂದು. ಅಂದ್ರೆ ಮತ್ತು ಅಥವಾ ಆದ್ದರಿಂದ ಅಲ್ಲದೆ ಈ ರೀತಿ ಸಂಬಂಧವನ್ನು ಕಲ್ಪಿಸಿಕೊಳ್ಳುವಂತ ಅವ್ಯಯಗಳು ಸಂಬಂಧಾರ್ಥಕ ಅವ್ಯಯಗಳು ಆಗಿದೆ. ನೆಕ್ಸ್ಟ್ ನಾವು ನೋಡಕ್ಕಿರುವಂತಹ ಅವ್ಯಯ, ಕೊನೆಯ ಅವ್ಯಯ ಯಾವುದು, ಅವತರಣಾರ್ಥಕ ಅವ್ಯಯ. ಇಲ್ಲಿ ಅವತರಣಾರ್ಥಕ ಅವ್ಯಯ ಅಂತ ಹೇಳಿದ್ರೆ ಏನು, ಒಂದು ನಿಶ್ಚಯಾರ್ಥದಲ್ಲಿ, ಒಂದು ನಿಶ್ಚಯಗೊಳಿಸಿರುವಂತಹ ಅರ್ಥದಲ್ಲಿ ಅವ್ಯಯವನ್ನು ಸೂಚಿಸುವುದೇ ಅವತರಣಾರ್ಥಕ ಅವ್ಯಯ. ಒಂದು ನಿಶ್ಚಯಾರ್ಥದಲ್ಲಿ ಅವ್ಯಯವನ್ನು ಸೂಚಿಸುವುದೇ ಅವತರಣಾರ್ಥಕ ಅವ್ಯಯ ಎಂದು ಕರೆಯಬಹುದು. ಹಲವು ವಸ್ತುಗಳಲ್ಲಿ ಒಂದನ್ನು ನಿಶ್ಚಯವಾಗಿ ಹೇಳುವ ಸಂಬಂಧಾರ್ಥದಲ್ಲಿ
ಅವ್ಯಯವನ್ನು ಬಳಸಲಾಗ್ತದೆ. ಹಲವು ವಸ್ತುಗಳು ಅಥವಾ ಹಲವು ವ್ಯಕ್ತಿಗಳಾಗಿರ್ಬೋದು ಇದ್ದಾರೆ, ಅದರಲ್ಲಿ ನಿಶ್ಚಯಿಸಿಕೊಂಡು ಹೇಳುವಂಥ ಅವ್ಯಯವನ್ನು ನಾವು ಯಾವುದಂತ ಹೇಳ್ತೀವಿ? ಅವತರಣಾರ್ಥಕ ಅವ್ಯಯ ಅಂತ ಹೇಳ್ತೀವಿ. ಉದಾಹರಣೆಗೆ ಅವನೇ, ಆ ಪೆನ್ನನ್ನು ಕದ್ದಿದ್ದು ಅವನೇ, ಅವನೇ ಮಾಡಿದ್ದು, ಅವಳೇ ಮಾಡಿದ್ದು, ಅದುವೇ, ನೀನೇ, ಅವಳೇ, ಇದೆಲ್ಲ ಅವನೇ, ಅದುವೇ, ಅವಳೇ, ನೀನೇ, ಅವರೇ ಇತ್ಯಾದಿ ಪದಗಳನ್ನು ಲಾಸ್ಟಲ್ಲಿ ಕೊನೆಯಲ್ಲಿ ಎ ಎಂಬ ಅಕ್ಷರವೇ ಬರುವಂಥದ್ದು, ಎ ಎನ್ನುವಂತಹ ಪ್ರತ್ಯಯ ಬರುವಂಥದ್ದನ್ನು ನಾವು ಗಮನಿಸಿಕೊಳ್ಬಹುದು. ಅವನೇ ಎ, ಅದುವೇ ಎ, ನೀನೇ ಎ, ಅವಳೇ ಎ, ಅವರೇ ಎ ಎನ್ನುವಂಥ ಅಲ್ಲಿ ಪ್ರತ್ಯಯ ಕೊನೆಯಲ್ಲಿ ಬರುವಂಥ ಆ ಪದಗಳನ್ನು ನಾವು ಏನಂತ ಕರೀಬಹುದು? ಅವತರಣಾರ್ಥಕ ಅವ್ಯಯ ಅಂತ ಕರೀಬಹುದು. ಸರಿ ವಿದ್ಯಾರ್ಥಿಗಳೇ, ಒಟ್ಟಿನಲ್ಲಿ ನಾವು ಇವತ್ತಿನ ತರಗತಿಯಲ್ಲಿ ನಾವು ಏನನ್ನೆಲ್ಲ ತಿಳ್ಕೊಂಡೆವು? ವಾಕ್ಯಗಳು, ಅದೇ ರೀತಿ ಅವ್ಯಯಗಳ ಬಗ್ಗೆ ಇವತ್ತಿನ ತರಗತಿಯಲ್ಲಿ ತಿಳ್ಕೊಂಡೆವು. ಅದೇ ರೀತಿ ಮುಂದಿನ ತರಗತಿಯಲ್ಲಿ ಇನ್ನಷ್ಟು ಕನ್ನಡ ವ್ಯಾಕರಣಗಳ ಬಗ್ಗೆ ನಾವು ತಿಳಿದುಕೊಳ್ಳಕ್ಕೆ ಇದ್ದೇವೆ. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.